ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ಶ್ರೀ ಶರಣಬಸವೇಶ್ವರ ವಿದ್ಯಾವರ್ಧಕ ಸಂಘದ ಅಡಿಯಲ್ಲಿನ ಮುಕ್ತಾಂಬಿಕಾ ಪದವಿ ಪೂರ್ವ ವಸತಿಯುಕ್ತ ವಿಜ್ಞಾನ ಮಹಿಳಾ ಮಹಾವಿದ್ಯಾಲಯ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ಶ್ರೀ ಶರಣಬಸವೇಶ್ವರ ವಿದ್ಯಾವರ್ಧಕ ಸಂಘದ ಅಡಿಯಲ್ಲಿನ ಮುಕ್ತಾಂಬಿಕಾ ಪದವಿ ಪೂರ್ವ ವಸತಿಯುಕ್ತ ವಿಜ್ಞಾನ ಮಹಿಳಾ ಮಹಾವಿದ್ಯಾಲಯ. ಗುಣಮಟ್ಟ ಶಿಕ್ಷಣ ನೀಡುತ್ತಿರುವ ಈ ಕಾಲೇಜಿನಲ್ಲಿ ಎಸ್ಎಸ್ಎಲ್ಸಿ ಫಲಿತಾಂಶದ ನಂತರ ಪಿಯುಸಿ ಪ್ರಥಮ ವರ್ಷಕ್ಕೆ ಪ್ರವೇಶಗಳು ಪ್ರಾರಂಭವಾಗುತ್ತಿವೆ. ಸುಸಜ್ಜಿತ ಹವಾನಿಯಂತ್ರಿತ ಕ್ಲಾಸ್ ರೂಮ್ಗಳು, ಎಲ್ಸಿಡಿ ಸ್ಮಾರ್ಟ್ ಕ್ಲಾಸ್ಗಳು, ಪರಿಣಿತ ಅಧ್ಯಾಪಕರಿಂದ ಬೋಧನೆ ಮತ್ತು ಉಚಿತ ಸಿಇಟಿ ತರಬೇತಿ, ಆಧುನಿಕ ಸಲಕರಣೆ ಹೊಂದಿದ ವಿಷಯವಾರು ಸುಸಜ್ಜಿತ ಪ್ರಯೋಗಾಲಯ, ಬೃಹತ್ ಗ್ರಂಥ ಭಂಡಾರ ಹೊತ್ತಿರುವ ಗ್ರಂಥಾಲಯ ಸೌಲಭ್ಯ, ಎಸ್ಡಿಆರ್ ಮಾದರಿಯಂತೆ ವರ್ಗಗಳು, ಪರೀಕ್ಷೆಗಳು ಮತ್ತು ಪ್ರತಿನಿತ್ಯ ಗೃಹಪಾಠ ನಡೆಸಲಾಗುವುದು. ವಿದ್ಯಾರ್ಥಿನಿಯರಿಗಾಗಿ ಸಕಲ ಆಧುನಿಕ ಸೌಲಭ್ಯ ಹೊಂದಿರುವ ಹಾಸ್ಟೆಲ್ ವ್ಯವಸ್ಥೆ ಮತ್ತು ಮುಂದೆ ಬಿಎಸ್ಸಿ ಅಗ್ರಿಯಲ್ಲಿ ಆಸಕ್ತಿ ಇರುವವರಿಗೆ ಕೃಷಿ ಜ್ಞಾನದ ಕ್ಲಾಸುಗಳು, ಕೃಷಿ ಕುರಿತಾದ ಮಾಹಿತಿ, ಮಾರ್ಗದರ್ಶನ ನೀಡಲಾಗುವುದು. ಎಸ್ಎಸ್ಎಲ್ಸಿ ಫಲಿತಾಂಶದ ನಂತರ ಪಿಯುಸಿ ಪ್ರಥಮ ವರ್ಷಕ್ಕೆ ಪ್ರವೇಶಗಳು ಪ್ರಾರಂಭವಾಗುತ್ತಿವೆ. ಯಾವುದೇ ಡೊನೇಷನ್ ಇಲ್ಲ. ಹಿಂದೆ ನಿಮ್ಮ ಸ್ಥಳ ಕಾಯ್ದಿರಿಸಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ. ಪ್ರಾಂಶುಪಾಲರು ದೂರವಾಣಿ ಸಂಖ್ಯೆ 08472273411 ಮತ್ತು 231192. ನಮಸ್ಕಾರ. ಇನ್ ಗುಲ್ಬರ್ಗಾ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಬಸವಣ್ಣನವರ ಜಯಂತಿ ಹಿನ್ನೆಲೆ ರುದ್ರಾಕ್ಷಿ ಧಾರಣೆ, ಸದ್ಭಾವನಾ ಪಾದಯಾತ್ರೆ ಆಯೋಜನೆ. ಬಾಲ್ಯ ವಿವಾಹ ತಡೆಗೆ ಸಹಕರಿಸುವಂತೆ ಜಿಲ್ಲಾ ಮಕ್ಕಳ ರಕ್ಷಣಾಧಿಕಾರಿ ಮಂಜುಳಾ ಪಾಟೀಲ್ ಮನವಿ. ಹಾಸ್ಟೆಲ್ ಹೊರಗುತ್ತಿಗೆ ನೌಕರರ ಶೋಷಣೆ ತಪ್ಪಿಸುವಂತೆ ಒತ್ತಾಯಿಸಿ ಬೃಹತ್ ಪ್ರತಿಭಟನೆ. ಅಂತಾರಾಜ್ಯ ಕುಖ್ಯಾತ ಮನೆಗಳ್ಳನ ಬಂಧನ, 412 ಗ್ರಾಂ ಚಿನ್ನಾಭರಣ ಜಪ್ತಿ. ಕೃಷಿ ಸಂಬಂಧಿಸಿದ ಕೋರ್ಸ್ಗಳಿಗೆ ಹೆಚ್ಚುತ್ತಿರುವ ಬೇಡಿಕೆ, ಡಾಕ್ಟರ್ ರಾಜು ತೆಗ್ಗಳ್ಳಿ ಹೇಳಿಕೆ. ಈಗ ವಾರ್ತೆಗಳ ವಿವರ. ವಿಶ್ವಗುರು ಬಸವಣ್ಣನವರ 892ನೇ ಜಯಂತ್ಯೋತ್ಸವದ ಪ್ರಯುಕ್ತ ನಗರದ ಗಂಜ್ ಬ್ಯಾಂಕ್ ಕಾಲೋನಿಯಲ್ಲಿ ಶ್ರೀ ಬಸವೇಶ್ವರ ದೇವಸ್ಥಾನದಲ್ಲಿ 5 ದಿನಗಳ ಕಾಲ ಶರಣಚರಿತಾಮೃತ ಪ್ರವಚನ ಕಾರ್ಯಕ್ರಮವು ಏರ್ಪಡಿಸಲಾಗಿದೆ. ಪೂಜ್ಯ ಚರಲಿಂಗ ಮಹಾಸ್ವಾಮಿಗಳ ನೇತೃತ್ವದ ಸದ್ಭಾವನಾ ಪಾದಯಾತ್ರೆ ಕೈಗೊಳ್ಳಲಾಗಿದೆ. ಬಸವಣ್ಣನವರ ಜಯಂತ್ಯೋತ್ಸವ ಹಾಗೂ ಸದ್ಭಾವನಾ ಪಾದಯಾತ್ರೆ ಹಿನ್ನೆಲೆ ನಗರದ ಗಂಜ್ ಬ್ಯಾಂಕ್ ಕಾಲೋನಿಯಲ್ಲಿ ಶ್ರೀ ಬಸವೇಶ್ವರ ದೇವಸ್ಥಾನದಲ್ಲಿ 5 ದಿನಗಳ ಕಾಲ ನಡೆಯಲಿರುವ ಶರಣ ಚರಿತಾಮೃತ ಪ್ರವಚನ ಕಾರ್ಯಕ್ರಮವನ್ನು ಪೂಜ್ಯ ಚರಲಿಂಗ ಮಹಾಸ್ವಾಮಿಗಳು ಪ್ರವಚನ ನಡೆಸಿಕೊಡುತ್ತಿದ್ದಾರೆ. ಇನ್ನು ಏಪ್ರಿಲ್ 30ರಂದು ಬಸವ ಜಯಂತಿ ವತಿಯಿಂದ ಬೆಳಗ್ಗೆ ಧ್ವಜಾರೋಹಣ, ತೊಟ್ಟಿಲು ಕಾರ್ಯಕ್ರಮ, ನಂತರ ಶ್ರೀ ಬಸವೇಶ್ವರ ಭಾವಚಿತ್ರದ ಭವ್ಯ ಮೆರವಣಿಗೆಯು ಗಂಜ್ ಕಾಲೋನಿ, ಬ್ಯಾಂಕ್ ಕಾಲೋನಿಯ ಶ್ರೀ ಬಸವೇಶ್ವರ ದೇವಸ್ಥಾನದಲ್ಲಿ ನೆರವೇರಲಿದೆ. ಬಂದ ಭಕ್ತಾದಿಗಳಿಗೆ ಪ್ರಸಾದ ವ್ಯವಸ್ಥೆ ಮಾಡಲಾಗಿದೆ ಎಂದು ಜಯಂತ್ಯೋತ್ಸವ ಸಮಿತಿ ಮುಖಂಡರು ತಿಳಿಸಿದ್ದಾರೆ. ಬೆಳಗ್ಗೆ 7 ಗಂಟೆಗೆ ಸದ್ಭಾವನಾ ಯಾತ್ರೆಗೆ ಚಾಲನೆ ನೀಡಲಾಗುತ್ತಿದ್ದು, ಕಾಲೋನಿಯ ಪ್ರತಿ ಮನೆಗೆ ಪೂಜ್ಯರು ಹೋಗಿ ಮನೆಯ ಎಲ್ಲರಿಗೂ ರುದ್ರಾಕ್ಷಿ ಧಾರಣೆ ಮಾಡಲಿದ್ದಾರೆ. ಎಲ್ಲರೂ ಭಸ್ಮ ಧಾರಣೆ ಮಾಡಿಕೊಳ್ಳಬೇಕು. ರುದ್ರಾಕ್ಷಿ ಲಿಂಗ ಧರಿಸಿ ದಿನಾಲೂ ಪೂಜೆ ಮಾಡಬೇಕು. ಧರ್ಮದ ಆಚರಣೆಯ ಮೂಲಕ ಗುರು ಹಿರಿಯರನ್ನು ಗೌರವಿಸುತ್ತಾ ಸಂಸ್ಕಾರವಂತರಾಗಬೇಕು ಎನ್ನುವುದು ಪೂಜ್ಯರ ಸಂಕಲ್ಪದ ಕುರಿತು ಶ್ರೀಗಳು ಕರೆ ನೀಡಲಿದ್ದಾರೆ ಎಂದು ಮುಖಂಡರು ಹೇಳಿದರು. ನೀನು 1 ಕೋಟಿ ದುಃಖವನ್ನು ಕೊಡು, ಒಂದಲ್ಲ ಎರಡಲ್ಲ, ಎಷ್ಟ್ರಿ 1 ಕೋಟಿ ನೀನು ನನಗೆ ದುಃಖವನ್ನು ಕೊಟ್ಟು ನೋಡು, ನಾನು ಮಾತ್ರ ನಿನ್ನನ್ನು ನೆನೆಸ್ತೀನಿ ಅಂತ ಶರಣ ಹೇಳ್ತಾರೆ. ಸುಖ 1 ಕೋಟಿ ಮಂದಲ್ಲಿ ಬಸವಣ್ಣನಾರಾಯಣಿಯವರು
ದುಃಖವನ್ನು ಕೋಟಿ ಮಕ್ಕಳಲ್ಲಿ ಬಸವಣ್ಣ ನೀವು ನನಗೆ ನೀನು 100 ಸುಖವನ್ನು ಕೊಡು, 1 ಕೋಟಿ ಸುಖವನ್ನು ಕೊಡು, 1 ಕೋಟಿ ದುಃಖವನ್ನು ಕೊಡು. ಆದ್ರೆ ಸುಖ ಬಂದಾಗೂ ನಾನು ನಿನ್ನನ್ನ ನೆನೆಸ್ತೀನಿ, ದುಃಖ ಬಂದಾಗೂ ಸಹಿತ ನಾನು ನಿನ್ನನ್ನ ನೆನೆಸ್ತೀನಿ. ಯಾಕಪ್ಪ ಅಂದ್ರೆ ಬಸವಣ್ಣ ನೀನು ಕೊಟ್ಟಿರುವಂತ ಭಿಕ್ಷೆ, ನಿನ್ನಿಂದ ನಾನು ಭಕ್ತನಾದೆ, ನಿನ್ನಿಂದ ನಾನು ಶರಣನಾದೆ, ನಿನ್ನಿಂದ ನಾನು ಭಗವಂತನನ್ನ ಕಂಡುಕೊಂಡೆ. ಅದಕ್ಕ ನೀನು ನನ್ನ ಕೋಟಿ ದುಃಖವನ್ನು ಕೊಡು, ಕೋಟಿ ಸುಖವನ್ನು ಕೊಡು, ಏನು ಕೊಟ್ಟರೂ ಸಹಿತ ನಾನು ನಿನ್ನನ್ನು ನೆನೆಸ್ತೀನಿ ಅನ್ನುವಂಥ ಮಾತನ್ನ ಶರಣರು ಬಸವಣ್ಣನನ್ನ ಹೊಗಳ್ತಾರೆ. ಎಂಥವನು ಬಸವಣ್ಣ, ಎಲ್ಲವನ್ನು ಕೊಟ್ಟ. ಬಸವಣ್ಣಿಗೆ ಗೊತ್ತಿತ್ತು ನಾವು ಈ ಪ್ರಭುವಿನೇ ಬಂದೀವಪ್ಪ ಅಂದ್ರೆ ಈ ಪ್ರಪಂಚವೇ ನಮ್ಗೆಲ್ಲ ಕೊಟ್ಟಿರುವಂತಹದ್ದು, ಈ ಭಗವಂತನೇ ನಮ್ಗೆಲ್ಲರಿಗೂ ಕೊಟ್ಟಿರುವಂತಹದ್ದು. ಇದು ಎಲ್ಲ ಪ್ರಾಣಿ ಪಕ್ಷಿಗಳು ಸಹಿತ ಎಷ್ಟು ಒಂದು ಕೂಡಿಕೊಂಡು, ಕಾಗೆ, ಕೋಳಿ, ಹಸು ಎಲ್ಲವೂ ಸಹಿತ, ಪ್ರಾಣಿ ಪಕ್ಷಿಗಳು ಸಹಿತ ಎಲ್ಲವೂ ತಮ್ಮ ಧರ್ಮಗಳನ್ನು ನಡೆಯಕತ್ತಾವ. ಆದ್ರೆ ಮನುಷ್ಯ ಮಾತ್ರ ತನ್ನ ಧರ್ಮವನ್ನ ಬಿಟ್ಟು ಬೇರೆ ಮಾರ್ಗಗಳು ನಡೆಯಕತ್ತಾವ. ಅದಕ್ಕ ಆ ಕಾಗೆ ಮತ್ತು ಕೋಳಿಗಿಂತ ನನ್ನ ಬಾಳು ಬಹಳ ಕಷ್ಟ ಆಗ್ಯದ. ಯಾಕಾಗೈತಪ್ಪ ಅಂದ್ರೆ ಮನುಷ್ಯ ಅನ್ನೋಂಥವನು ಧರ್ಮದ ಮಾರ್ಗದೊಳಗೆ ನಡೆಯಕತ್ತಿಲ್ಲ. ಯಾರನ್ನೂ ಸಹಿತ ಹೊಂದಾಣಿಕೆಯನ್ನು ಮಾಡಿಕೊಂಡು ನಡೆಯಕತ್ತಿಲ್ಲ. ಅದಕ್ಕೋಸ್ಕರವಾಗಿ ನಾವು ಇವತ್ತು ಸಹಿತ 892ನೇ ಜಯಂತಿ ಮಹೋತ್ಸವನ ಆಚರಣೆ ಮಾಡಕತ್ತೀವಿ. 8,000 ವರ್ಷಗಳ ಜಯಂತಿ ಮಹೋತ್ಸವನ ಆಚರಣೆಗೂ ಸಹಿತ ನಾವು ಬಸವಣ್ಣವ್ರ ಬಗ್ಗೆ ಮಾತಾಡ್ತೀವಿ ಹೊರತಾಗಿ ಬಸವಣ್ಣವರ ಮಾರ್ಗದೊಳಗೆ ನಾವು ಯಾರೂ ಸಹಿತ ನಡೆಯಂಗಿಲ್ಲ. ಮಾರ್ಗದ ಮೊದಲನೇ ಹೆಜ್ಜೆಯೊಳಗೆ ನಾವು ಹೆಜ್ಜೆಯನ್ನು ಇರ್ತೀವಿ. ತಾವೆಲ್ಲರೂ ಸಹಿತ ಜೋರಾದ ಚಪ್ಪಾಳೆಯನ್ನು ನಿಮಗೆ ಹೇಳಬೇಕು. ಬಸವಣ್ಣ ಕಂಡಿರುವಂತಹ ಕನಸು ಇದು. ಸುಮ್ಮನೆ ಪುರಾಣ ಹಚ್ಚಬೇಕು, ಯಾರೋ ಒಬ್ಬರನ್ನು ಕರೆಸಿ ಪುರಾಣವನ್ನ ಕೇಳಿ ಊಟ ಮಾಡಿ ಹೋಗುದು ಬಸವಣ್ಣವರ ಧರ್ಮ ಅಲ್ಲ. ಏನಪ್ಪಾ ಅಂದ್ರೆ ಈ ಸಮಾಜಕ್ಕೆ ಅವ್ರ ಕೊಡುಗೆಯನ್ನು ಕೊಟ್ಟಾರಪ್ಪ ಅಂತಂದ್ರೆ ಆ ಕೊಡುಗೆಯನ್ನು ನಾವು ನಮ್ಮ ಜೀವನದುದ್ದಕ್ಕೂ ಅಳವಡಿಸ್ಕೋಬೇಕು. ಇವತ್ತು ನೀವೆಲ್ಲ ಇಷ್ಟು ದಿವಸ ನೀವು ಹೆಂಗಿದ್ರು ಏನು ನನಗೆ ಗೊತ್ತಿಲ್ಲ, ಆದ್ರೆ ನೀವು ಪ್ರತಿಯೊಬ್ಬರು ಸಹಿತ ರುದ್ರಾಕ್ಷಿ ಧಾರಣೆಯನ್ನು ಮಾಡ್ಕೊಂಡಿಲ್ವ? ಇನ್ನ ನೀವು ಯಾರಾದ್ರೂ ರುದ್ರಾಕ್ಷಿ ಧಾರಣೆಯನ್ನು ಮಾಡ್ಕೊಂಡಿರಲ್ಲ, ನಿಮ್ಮ ಏರಿಯಾದೊಳಗೆ ನಾಳೆ ಮತ್ತು ನಾಡಿದ್ದು ನಾವು ಬರ್ತೀವಿ. ಮತ್ತು ನಿಮ್ಮೆಲ್ಲರಿಗೂ ಸಹಿತ ನಾವು ರುದ್ರಾಕ್ಷಿ ಧಾರಣೆಯನ್ನು ಮಾಡ್ತೀವಿ. ಸುಮಾರು ನಮ್ಮ ಸ್ವಾಮಿಗಳ ಒಂದು ತಂಡವು, ಸ್ವಾಮಿಗಳ ಒಂದು ಸುಮಾರು 60ರಿಂದ 70 ಜನ ಸ್ವಾಮಿಗಳರ ಆನವೆಲ್ಲ ಕುಮಾರನ ಶಿವಯೋಗಿಗಳ ಹೆಸರಿನೊಳಗ ಜಯಂತಿ ಮಹೋತ್ಸವ ಆಚರಣೆಯನ್ನು ಮಾಡಿ. ಕಲಬುರಗಿ ಮಹಾನಗರದ ಗಂಜ್ ಬ್ಯಾಂಕ್ ಕಾಲನಿಯಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಹಿತ ವಿಶ್ವಗುರು ಬಸವಣ್ಣನವರ 892ನೇ ಜಯಂತ್ಯೋತ್ಸವದ ಪ್ರಯುಕ್ತ ಬಸವೇಶ್ವರ ದೇವಸ್ಥಾನದಲ್ಲಿ ಈ 5 ದಿನಗಳ ಪ್ರವಚನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ನಮ್ಮ ಕಲಬುರಗಿ ಮತ್ತು ಹುಬ್ಬಳ್ಳಿಯ ಗದ್ದುಗೆ ಮಠದ ಪರಮ ಪೂಜ್ಯರಾದ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಶ್ರೀ ಚರಲಿಂಗ ಮಹಾಸ್ವಾಮಿಗಳು ಪ್ರವಚನವನ್ನು ನಡೆಸಿಕೊಂಡು ಬರ್ತಾ ಇದ್ದಾರೆ. ಅವ್ರದ್ದು ಇನ್ನೊಂದು ಮುಖ್ಯ ಒಂದು ಆಕಾಂಕ್ಷೆ ಏನು ಅಂತಂದರೆ, ಈ ಸಮಾಜದಲ್ಲಿ ಧರ್ಮದ ಪ್ರಚಾರ ಮತ್ತು ಪ್ರಸಾರ ಆಗಬೇಕು ಅಂತಕ್ಕಂಥ ಒಂದು ಮಹತ್ವವಾದ ಆಕಾಂಕ್ಷೆಯನ್ನು ಇಟ್ಟುಕೊಂಡು ಪೂಜ್ಯರು ಎಲ್ಲೇ ಕಾರ್ಯಕ್ರಮ ಆದರೂ ಸಹಿತ ಸದ್ಭಾವನಾ ಯಾತ್ರೆ ಅಂತಕ್ಕಂಥ ಒಂದು ಯಾತ್ರೆಯನ್ನು ಪ್ರತಿ ಸಲ ಅವರು ಮಾಡಿಕೊಂಡು ಬಂದಿದ್ದಾರೆ. ಇಲ್ಲಿಯೂ ಸಹಿತ ಸದ್ಭಾವನಾ ಯಾತ್ರೆ ಆಗಬೇಕು ಅಂತಕ್ಕಂಥ ಶ್ರೀಗಳ ಒಂದು ಇಚ್ಛೆಯ ಮೇರೆಗೆ ಇಲ್ಲಿ ಎಲ್ಲ ಸದ್ಭಕ್ತರು ಕೂಡಿಕೊಂಡು ಪೂಜ್ಯರನ್ನು ತಮ್ಮ ಮನೆಗೆ ಬರಮಾಡಿಕೊಂಡು ಅವರಿಗೆ ಪಾದಪೂಜೆಯನ್ನು ಮಾಡಿಕೊಂಡು ಅವರಿಂದ ರುದ್ರಾಕ್ಷಿ ಧಾರಣೆಯನ್ನು ಮಾಡ್ಕೊಳ್ತಾ ಇದ್ದಾರೆ. ಇದು ಭಾಳ ಮಹತ್ವದ ವಿಷಯ. ಪೂಜ್ಯರು ಎಲ್ರಿಗೂ, ಮಹಿಳೆಯರು, ಮಕ್ಕಳು, ತಾಯಂದಿರು ಎಲ್ರಿಗೂ ಸಹಿತ ಧರ್ಮದ ಬಗ್ಗೆ ಅಭಿಮಾನ ಬರ್ತಕ್ಕಂಥ ವಿಷಯಗಳನ್ನು ನಾವೆಲ್ಲ ಭಸ್ಮಧಾರಣೆಯನ್ನು ಮಾಡ್ಕೋಬೇಕು, ರುದ್ರಾಕ್ಷಿಯನ್ನು ಕಟ್ಕೊಳ್ಬೇಕು ಮತ್ತು ಲಿಂಗ ಪೂಜೆಯನ್ನು ಮಾಡಬೇಕು. ತಂದೆ ತಾಯಿಯರಿಗೆಲ್ರಿಗೂ, ಹಿರಿಯರಿಗೆಲ್ಲರಿಗೂ ಗೌರವದಿಂದ ನಡೆದುಕೊಳ್ಬೇಕು ಅಂತಕ್ಕಂಥ ಭಾಳ ಮಹತ್ವದ ವಿಚಾರಗಳನ್ನು ಆ ಮನೆಗಳಲ್ಲಿ ಸಾರ್ತಾ ತಮ್ಮ ಭಾಳ ಸಮಾಜಮುಖಿ ಆದಂಥ ಒಂದು ಕಾರ್ಯವನ್ನು ಪೂಜ್ಯರು ಮಾಡಿಕೊಂಡು ಬರ್ತಾ ಇದ್ದಾರೆ. ಇಲ್ಲಿ ಎಲ್ಲ ಭಕ್ತರು ಸಹಿತ ಅವರಿಗೆ ಸಹಕಾರವನ್ನು ನೀಡ್ತಾ ಇದ್ದಾರೆ. ಇಂತಹ ಕಾರ್ಯ ಯಾವಾಗಲೂ ನಡ್ಕೊಂಡು ಬರಬೇಕು ಅಂತಕ್ಕಂಥದ್ದು ಎಲ್ಲರ ಸದಾಶಯ. ಇವತ್ತು ಮತ್ತು ನಾಳೆನೂ ಸಹಿತ ಪ್ರವಚನ ಕಾರ್ಯಕ್ರಮ ಇರ್ತದೆ. ನಾಡಿದ್ದು ಬಸವ ಜಯಂತಿಯ ದಿವಸ ಬಸವೇಶ್ವರ ಮೂರ್ತಿಗೆ ಮಹಾ ಅಭಿಷೇಕ, ತೊಟ್ಟಿಲು ಕಾರ್ಯಕ್ರಮ, ಧ್ವಜಾರೋಹಣ, ನಂತರ ಬಸವೇಶ್ವರ ಮೂರ್ತಿಯ ಒಂದು ಪ್ರದರ್ಶನ, ನಮ್ಮ ಏನಂತೀರಿ ಪ್ರೊಸೆಷನ್ ಮೆರವಣಿಗೆ ಈ ಗಂಜ್ ಬ್ಯಾಂಕ್ ಕಾಲನಿಯಲ್ಲಿ ನಡೀತಾ ಬರ್ತಾ ಇದೆ ಅಂತಕ್ಕಂಥ ಮಾತನ್ನು ಹೇಳ್ತಾ ತಾವೆಲ್ಲರೂ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಪುನೀತರಾಗಬೇಕು ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ.
ಸ್ವಲ್ಪ ವಿಡಿಯೋ ಮಾಡ್ತಾರೆ ಎಲ್ಲರೂ ಓಂ ನಮಸ್ತೆ ಅಸ್ತು ಭಗವಾನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಂಬಕಾಯ ತ್ರಿಪುರಂದಕಾಯ ತ್ರಿಕಾಲಾಗ್ನಿಕಾಲಾಯ ಕಾಲಾಗ್ನಿ ರುದ್ರಾಯ ನೀಲಕಂಠಾಯ ಶ್ರೀಮನ್ಮಹಾದೇವಾಯ ನಮಃ ಹರ ದೇವಿ ಸರ್ವಮಂಗಲಾಂ ದಯೋ ದುರ್ಗುಣಾತಪಂ ಕಾಂ ಸರ್ವದಾ ಆನಗಲ್ಲ ಗುರುಕುಮಾರೇಶ್ವರ ಮಹಾರಾಜ ಕೀ ಜೈ ಮಹಾರಾಜ ಕೀ ಜೈ. ಈ ಪಾದಯಾತ್ರೆಯಲ್ಲಿ ಪೂಜ್ಯ ಶ್ರೀ ಸಿದ್ದರಾಮ ದೇವರು ಕಾರ್ಭೋಸ್ಗ, ಮಹಾಲಿಂಗಯ್ಯ ಸ್ವಾಮಿ, ಶಿವಪುತ್ರಪ್ಪ ಡಿಗ್ಗಿ, ಆರ್ಎಸ್ ಬಿರಾದರ್, ಚನ್ನಬಸಪ್ಪ ರಾಯನಾಡ್, ಬಸವರಾಜ್ ತಡ್ಕಲ್, ಪ್ರಸಾದ್ ಕಿಣ್ಣಿ, ರಾಜಶೇಖರ್ ಪಾಟೀಲ್ ಬೆಡ್ಸೂರ್, ಶಿವಾನಂದ್ ಕಲ್ಶೆಟ್ಟಿ, ನಾಗಣ್ಣ ರುದ್ರಾಕ್ಷಿ, ವರದಾಶಂಕರ್ ಶೆಟ್ಟಿ, ಅಶೋಕ್ ಮಾನ್ಕರ್, ವಿಜಯಕುಮಾರ್ ಬಿರಾದರ್, ಶರಣು ಪಾಟೀಲ್, ವಿಶ್ವನಾಥ್ ಗೋಧಿ, ಗುರುಲಿಂಗಪ್ಪ ಬಿರಾದರ್, ಬಸವರಾಜ್ ಮೇತ್ರೆ, ರಾಜಶೇಖರ್ ಬೊಮ್ಮನಹಳ್ಳಿ, ಮಲ್ಲಿಕಾರ್ಜುನ್ ರೆಡ್ಡಿ, ಮಲ್ಲಿಕಾರ್ಜುನ್ ಬಿರಾದರ್, ಉಮಾದೇವಿ ಡಿಗ್ಗಿ, ಪ್ರಮೀಳಾ ಬಿರಾದರ್, ಸಿದ್ದಮ್ಮ ಪಾಟೀಲ್, ಸುಜಾತಾ ಕಲ್ಶೆಟ್ಟಿ, ಶಕುಂತಲಾ ತಡ್ಕಲ್, ವಿಮಲಾ ಕಿರಾಣಿ, ನೀಲಮ್ಮ ಕಲ್ಶೆಟ್ಟಿ, ಸುಮಿತ್ರಾ ಮೇತ್ರೆ, ಸರೋಜಾ ಪಾಟೀಲ್, ಸರೋಜಾ ಕೆಣ್ಣಿ, ಈಶ್ವರಿ ಪಾಟೀಲ್, ಶರಣಮ್ಮ ಗೋಧಿ ಹಾಗೂ ಇನ್ನು ಅನೇಕ ಬ್ಯಾಂಕ್ ಕಾಲೋನಿ ಮತ್ತು ಗಂಜ್ ಕಾಲೋನಿಯ ಎಲ್ಲ ಸದ್ಭಕ್ತರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಬಾಲ್ಯ ವಿವಾಹ ತಡೆಗೆ ಸಾರ್ವಜನಿಕರು ಕೈ ಜೋಡಿಸುವ ಮೂಲಕ ಎಲ್ಲಾದರೂ ಬಾಲ್ಯ ವಿವಾಹಗಳು ನಡೆಯುತ್ತಿದ್ದರೆ ಈ ಕುರಿತು ಮಾಹಿತಿಯನ್ನು ನೀಡುವಂತೆ ಜಿಲ್ಲಾ ಮಕ್ಕಳ ರಕ್ಷಣಾ ಅಧಿಕಾರಿಗಳಾದ ಮಂಜುಳಾ ಪಾಟೀಲ್ ಅವರು ತಿಳಿಸಿದರು. ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯನ್ನು ನಡೆಸಿ ಮಾತನಾಡಿದ ಅವರು, ಪ್ರಧಾನಿ ನರೇಂದ್ರ ಮೋದಿಯವರ ಬಾಲ್ಯ ವಿವಾಹ ಮುಕ್ತ ರಾಷ್ಟ್ರದ ಯೋಜನೆಯ ಭಾಗವಾಗಿ ಕಲಬುರಗಿ ಜಿಲ್ಲೆಯನ್ನು ಬಾಲ್ಯ ವಿವಾಹ ಮುಕ್ತ ಮಾಡಲು ನಮ್ಮ ಇಲಾಖೆಯು ಹಗಲಿರುಳು ಶ್ರಮಿಸುತ್ತಿದೆ. ಮುಂಬರುವ ದಿನಗಳಲ್ಲಿ ಸಾರ್ವಜನಿಕರ ಸಹಕಾರದೊಂದಿಗೆ ಕಲಬುರಗಿ ಜಿಲ್ಲೆಯನ್ನ ಬಾಲ್ಯ ವಿವಾಹ ಮುಕ್ತ ಜಿಲ್ಲೆಯನ್ನಾಗಿಸುವ ಪಣವನ್ನು ತೊಟ್ಟಿದ್ದೇವೆ ಎಂದು ಹೇಳಿದರು. ಈ ದಿನ ಏನು ವಿಶೇಷತೆ ನಾವು ಪ್ರೆಸ್ ಮೀಟ್ ಕರೆದಿರೋದಂದರೆ, ಈಗ ಅಕ್ಷಯ ತೃತೀಯ ಬರ್ತಾ ಇದೆ. ಏಪ್ರಿಲ್ ಮೇನಲ್ಲಿ ಸ್ವಲ್ಪ ವಿವಾಹಗಳು ಜಾಸ್ತಿ ಆಗ್ತವೆ. ಅಂಥ ಅಂದರೆ ವಿವಾಹ ಮುಹೂರ್ತ ಇರುತ್ತೆ. ಅಂಥ ಸಂದರ್ಭದಲ್ಲಿ ಬಾಲ್ಯ ವಿವಾಹಗಳು ನಡೆಯುತ್ತೆ. ಆ ಬಾಲ್ಯ ವಿವಾಹಗಳು ನಡೀಬಾರ್ದು ಅಂಥೇಳಿ ಒಂದು ಸ್ವಲ್ಪ ಮುನ್ನೆಚ್ಚರಿಕೆ ವಹಿಸಿ ನಾವು ಈ ಪ್ರೆಸ್ ಮೀಟನ್ನು ಆಯೋಜನೆ ಮಾಡ್ಕೊಂಡಿದ್ದೀವಿ. ಈಗ ನಾವು ಡಿಸೆಂಬರ್ 27ರಂದು ಪ್ರಧಾನಮಂತ್ರಿಯವರು ಮೋದಿಯವರು ಬಾಲ್ಯ ವಿವಾಹ ಮುಕ್ತ ಭಾರತ್ ಅಭಿಯಾನ ಮಾಡೋಣ, 2030 ಒಳಗೆ ನಾವು ಎಲ್ಲ ಬಾಲ್ಯ ವಿವಾಹನ ಅಂದರೆ ಬಾಲ್ಯ ವಿವಾಹ ಮುಕ್ತ ಭಾರತ್ ಎಲ್ಲಿ ಒಂದು ಬಾಲ್ಯ ವಿವಾಹ ನಡೀಬಾರ್ದು ಅಂತ. ಬಾಲ್ಯ ವಿವಾಹ ನಡೆಯೋದು ನಮ್ಮ ದೇಶದ ಪ್ರಗತಿಗೆ ಕುಂಠಿತ ಆಗುತ್ತೆ. ನಮ್ಮ ದೇಶದ ಪ್ರಗತಿ ಆಗಲ್ಲ ಅಲ್ಲಿ ಬಾಲ್ಯ ವಿವಾಹ ಮಾಡೋದ್ರಿಂದ. ಬಾಲ್ಯ ವಿವಾಹ ಅಂದರೆ ಏನು ಅಂತ ಎಲ್ರಿಗೂ ಗೊತ್ತಿರೋದೇ ಇದೆ. ಅಲ್ಲಿ ಹುಡುಗನಿಗೆ 21 ವರ್ಷ ಆಗಿರಬೇಕು, ಹುಡುಗಿಗೆ 18 ವರ್ಷ ತುಂಬಿರಬೇಕು. 18 ವರ್ಷದ ಒಳಗಡೆ ಹುಡುಗಿಗೆ 21 ವರ್ಷದ ಒಳಗಡೆ ಹುಡುಗನಿಗೆ ಮದುವೆ ಆದರೆ ಅದನ್ನು ನಾವು ಬಾಲ್ಯ ವಿವಾಹ ಅಂತೀವಿ. ಬಾಲ್ಯ ವಿವಾಹ ಹುಡುಗರದಾಗೋದು ಕಡಿಮೆ, ಆದ್ರೂ ಒಂದು ಪ್ರಕರಣ ನಮ್ಮಲ್ಲಿ ಒಂದು ಸ್ವಲ್ಪ ಶಾಲಾ ದಾಖಲಾತಿಗಳನ್ನು ತಿದ್ದಿ ಮಾಡಿದ್ದಾರೆ. ಅದನ್ನು ನಾವು FIR ಮಾಡಿಸ್ತಾ ಇದ್ದೀವಿ. ಹುಡುಗಿಯರದು ಸಾಕಷ್ಟು ಆಗ್ತಾ ಇದೆ, ನಮಗೆ ಕರೆಗಳು ಬರ್ತಾ ಇದೆ. ಈ ವರ್ಷದಲ್ಲಿ ನಮಗೆ 142 ಕರೆಗಳು ಬಂದಿದೆ. ಅದರಲ್ಲಿ ನಾವು 128 ಬಾಲಕಿಯರದು, 2 ಬಾಲಕರದು ಮದುವೆನ ತಡೆದಿದ್ದೀವಿ. 1 ಬಾಲಕರದು ಮತ್ತು 11 ಬಾಲಕಿಯರ ವಿವಾಹಗಳು ನಡೆದಿದೆ. ಅದರಲ್ಲಿ 6 FIR ಆಗಿದೆ. ಇನ್ನು ಉಳಿದಿದ್ದಕ್ಕೂ ನಾವು FIR ಮಾಡ್ತಾ ಇದ್ದೀವಿ. ಸ್ವಲ್ಪ ನಮಗೆ ಪ್ರಾಕ್ಟಿಕಲ್ ಪ್ರಾಬ್ಲಮ್ ಆಗುತ್ತೆ. ಈಗ ಬಾಲ್ಯ ವಿವಾಹ ನಾವು ತಡಿತೀವಿ ಅಂತಂದರೆ ನಾವು ಹೋದಾಗ ಸಾಕಷ್ಟು ಸಮಸ್ಯೆಗಳನ್ನು ನಮ್ಮ ಟೀಮ್ನವರು ಎದುರಿಸ್ತಾರೆ. ಅದಕ್ಕೆ ಎಲ್ಲರೂ ಸಹಕಾರ ಇರಬೇಕು. ಯಾಕಂದರೆ ನಾವು ಒಂದು ಜಿಲ್ಲೆಯಲ್ಲಿ ಜಿಲ್ಲಾಧಿಕಾರಿಗಳಿಂದ ಹಿಡ್ಕೊಂಡು ಕೆಳಗಡೆ ವಿಲೇಜ್ ಅಕೌಂಟೆಂಟು, PDO ಇವರು ಎಲ್ಲರೂ ಸೇರಿ CMPOs ಅಂದರೆ ಚೈಲ್ಡ್ ಮ್ಯಾರೇಜ್ ಪ್ರೊಹಿಬಿಷನ್ ಆಫೀಸರ್ಸ್ ಅಂತ ನೇಮಕ ಮಾಡಿದ್ದಾರೆ ಸರ್ಕಾರದವರು. ಆದ್ರೂ ನಮ್ಮಲ್ಲಿ ಬಾಲ್ಯ ವಿವಾಹಗಳು ನಡೀತಾ ಇದೆ. ಈಗ ಜನರಿಗೆ ಅವೇರ್ನೆಸ್ ಇಲ್ಲಂತಲ್ಲ, ಜನರಿಗೆ ಅವೇರ್ನೆಸ್ ಇದೆ. ಇದ್ದರೂ ಕದ್ದು ಮುಚ್ಚಿ ಅವರು ಬಾಲ್ಯ ವಿವಾಹನ ಮಾಡ್ತಾ ಇದ್ದಾರೆ. ಫಾರ್ ಎಕ್ಸಾಂಪಲ್ ಮೊನ್ನೆ ಒಂದು ನಮ್ಮದು ಅಫ್ಜಲ್ಪುರಲ್ಲಿ ಆಯಿತು, ಬಾಲ್ಯ ವಿವಾಹ ನಡೆದಿದೆ ಅಂತ ನಮಗೆ ಗೊತ್ತಾಯಿತು. ನಮ್ಮ ಟೀಮ್ನವರು ಹೋದ್ರಲ್ಲಿ, ಇವ್ರು ಹೋಗೋ ಅಷ್ಟೊತ್ತಿಗೆ ಅಲ್ಲಿ ಜನಕ್ಕೆ ಸುದ್ದಿ ಮುಟ್ಟಿ ಬಾರ್ಡರ್ ದಾಟಿ ಆಚೆ ಹೋದರು. ಬಾರ್ಡರ್ ದಾಟಿ ಆಚೆ ಹೋಗೋಕ್ಕೆ ನಮಗೆ ಅಧಿಕಾರ ಇಲ್ಲ. ಮಹಾರಾಷ್ಟ್ರದ ಯಾವ ಊರದು
ಬಬ್ಲಾದ ಗ್ರಾಮಕ್ಕೆ ಅಲ್ಲಿ ಹೋದರು. ಮತ್ತು ನಾವು ಅಲ್ಲಿಯವರಿಗೆ DCP ಅವರಿಗೆ ಫೋನ್ ಮಾಡಿ ಅಲ್ಲಿ CDP ಅವರಿಗೆ ಎಲ್ಲ ತಿಳಿಸಿ ಮತ್ತು ನಮ್ಮ ಟೀಮ್ನವರು ವಾಪಸ್ ಬಂದರು. ಈ ರೀತಿ ಬಾಲ್ಯ ವಿವಾಹ ನಡೀತಾ ಇದೆ ಅಂತ ನಮಗೆ ಗೊತ್ತಾದಾಗೂ ನಾವು ತಪ್ಸಕ್ಕೆ ಹೋದರೆ ಈ ರೀತಿ ಘಟನೆಗಳು ನಡೀತಾ ಇದೆ. ನಮ್ಮ ನಜರಿಗೆ ಬಂದಿದ್ದೆಲ್ಲನೂ ನಾವು ತಡಿತಾ ಇದ್ದೀವಿ. 1098ಗೆ ಯಾರೇ ಕರೆ ಮಾಡಿದ್ರು ನಾವು ಅದನ್ನು ಗೌಪ್ಯವಾಗಿ ಇಡ್ತೀವಿ ಮತ್ತು ಆ ಬಾಲ್ಯ ವಿವಾಹನ ನಾವು ತಡಿತೀವಿ. ಈ ಬಾಲ್ಯ ವಿವಾಹ ತಡೆಯೋದು. ಸುದ್ದಿಗೋಷ್ಠಿಯಲ್ಲಿ ಮಾರ್ಗದರ್ಶಿ ಸಂಸ್ಥೆಯ ಆನಂದ್ ರಾಜ್, ಕಾನೂನು ಪರಿವೀಕ್ಷಣಾಧಿಕಾರಿಗಳಾದ ಭರತೇಶ್ ಶೀಲ್ವಂತ್, ಸುನಂದಾ ಶಹಾಬಾದ್, ಬಸವರಾಜ್ ಟೇಂಗ್ಳಿ, ಶೀತಲ್ ಬಸವರಾಜ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಹಾಸ್ಟೆಲ್ ಹೊರಗುತ್ತಿಗೆ ನೌಕರರಿಗೆ ಶೋಷಣೆ ತಪ್ಪಿಸಲು ಒತ್ತಾಯಿಸಿ ಕಲಬುರಗಿಯಲ್ಲಿ ಹಾಸ್ಟೆಲ್ ಹೊರಗುತ್ತಿಗೆ ನೌಕರರಿಂದ ಬೃಹತ್ ಪ್ರತಿಭಟನೆ ನಡೆಸಲಾಯಿತು. ಕರ್ನಾಟಕ ರಾಜ್ಯ ಸರ್ಕಾರಿ ಹಾಸ್ಟೆಲ್ ಮತ್ತು ವಸತಿ ಶಾಲಾ ಹೊರಗುತ್ತಿಗೆ ನೌಕರರ ಸಂಘ ಜಿಲ್ಲಾ ಸಮಿತಿ ವತಿಯಿಂದ ನಗರದ ಸಮಾಜ ಕಲ್ಯಾಣ ಇಲಾಖೆಯ ಕಚೇರಿಯ ಎದುರು ಬೃಹತ್ ಪ್ರತಿಭಟನೆ ನಡೆಸಿದ ಹಾಸ್ಟೆಲ್ ನೌಕರರು ಕಲಬುರಗಿ ಜಿಲ್ಲೆಯಲ್ಲಿರುವ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯಡಿಯಲ್ಲಿರುವ ವಸತಿ ನಿಲಯಗಳಲ್ಲಿ ದಿನನಿತ್ಯ 12ರಿಂದ 14 ತಾಸು ದುಡಿದ ನೌಕರರ ವೇತನ ಯಾವಾಗ ಕೈಗೆ ಬರುತ್ತದೆಯೋ ಆ ದೇವರೇ ಬಲ್ಲ. ಈ ಹಿಂದೆ ರಂಜಾನ್ ಹಬ್ಬದ ಸಮಯದಲ್ಲಿ 5ರಿಂದ 6 ತಿಂಗಳ ಬಾಕಿ ವೇತನಕ್ಕಾಗಿ ಸ್ವಿಸ್ ಮ್ಯಾನ್ ಪವರ್ ಏಜೆನ್ಸಿಗೆ ಕೈಕಾಲು ಬಿದ್ದು ಗೋಳಾಡಿದರೂ ವೇತನ ಪೂರ್ತಿಯಾಗಿ ಪಾವತಿಸದೆ ಹಬ್ಬದಲ್ಲಿ ಉಪವಾಸ ವನವಾಸ ಕಾಲ ಕಳೆಯುವಂತಾಯಿತು. ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದರೂ ಯಾವುದೇ ಪ್ರಯೋಜನ ಆಗಲಿಲ್ಲ. ಸರ್ಕಾರದಿಂದ ವೇತನಕ್ಕಾಗಿ ಅನುದಾನ ಏಜೆನ್ಸಿಗೆ ಕೊಟ್ಟರೂ ವೇತನ ಪಾವತಿ ವಿಷಯದಲ್ಲಿ ಜಿಲ್ಲಾಡಳಿತ ಪೂರ್ತಿಯಾಗಿ ಕಡೆಗಣಿಸಿತು. ಸರ್ಕಾರದಿಂದ ವೇತನಕ್ಕಾಗಿ ಅನುದಾನ ಬಂದು ಮ್ಯಾನ್ ಪವರ್ ಏಜೆನ್ಸಿ ಖಾತೆಗೆ ಜಮಾ ಮಾಡಿ 1 ತಿಂಗಳು ಮೇಲ್ಪಟ್ಟು ಕಳೆದರೂ ಇಲ್ಲಿಯವರೆಗೆ ಇನ್ನೂ ಪೂರ್ತಿಯಾಗಿ ಎಲ್ಲ ನೌಕರರ ವೇತನ ಪಾವತಿಯಾಗಿಲ್ಲ ಎಂದು ದೂರಿದ ಅವರು ಕೂಡಲೇ ಬಾಕಿ ವೇತನ ಪಾವತಿಸಲು ತಾತ್ಕಾಲಿಕ ಆದೇಶ ಹೊರಡಿಸಿ ಕೂಡಲೇ EPF ನೌಕರರ ಹೆಸರಿಗೆ ಜಮಾ ಮಾಡಿಸಲು ಶಿಸ್ತಿನ ಕ್ರಮ ಜರುಗಿಸಿ ನೌಕರರಿಗೆ ಆಗುತ್ತಿರುವ ಅನ್ಯಾಯ ತಪ್ಪಿಸಬೇಕೆಂದು ಒತ್ತಾಯಿಸಿದರು. ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯಲ್ಲಿ ಇರ್ತಕ್ಕಂಥ ವಸತಿ ನಿಲಯಗಳು ಅಬ್ದುಲ್ ಕಲಾಂ ಮತ್ತು ಮೊರಾರ್ಜಿ ದೇಸಾಯಿ ವಸತಿ ನಿಲಯಗಳಲ್ಲಿ ದುಡಿತಿರುವ ಹೊರಗುತ್ತಿಗೆ ನೌಕರರಿಗೆ ಕಳೆದ 2-3 ತಿಂಗಳು ವೇತನ ಇಲ್ಲ. ಇದಕ್ಕೆ ಹಿಂದೆ ರಂಜಾನ್ ಹಬ್ಬ ಟೈಮ್ ಬಂದಾಗ 7 ತಿಂಗಳು ಬಾಕಿ ಇತ್ತು. 7 ತಿಂಗಳು 6 ತಿಂಗಳು ಹಣ ಬಾಕಿ ಇತ್ತು. ಆವಾಗ ಸರ್ಕಾರದಿಂದ ಬೇಕಾದಷ್ಟು ಅನುದಾನ ಬಂದಿತ್ತು. ಅನುದಾನ ಬಂದ್ರೂ ಕೂಡ ನಮ್ಮ ಮಂದಿಗೆಲ್ಲ ರಂಜಾನ್ ಹಬ್ಬ ಬಂದದ ಅಂಥೇಳಿ ಭಾಳಷ್ಟು ಪರೇಶಾನಿಂದ ಓಡಾಡಿದ್ರು ಹೆಣ್ಮಕ್ಳೆಲ್ಲ. ಆದರೆ ಇಲ್ಲಿ ಅಧಿಕಾರಿಗಳಿಗೆ ನಾವು ರಿಕ್ವೆಸ್ಟ್ ಮಾಡಿದೆವು, ದೊಡ್ಡ ಹಬ್ಬ, ಒಂದು ರಂಜಾನ್ ಒಂದು ಉಗಾದಿ 2 ಹಬ್ಬ ಬಂದವ. ಹಿಂದೂಗಳಿಗೆ ಉಗಾದಿ ಹಬ್ಬ ಇದ್ದರೆ ರಂಜಾನ್ ಹಬ್ಬ ಅಂತೂ ಪವಿತ್ರವಾದ ಹಬ್ಬ. 1 ತಿಂಗಳು ಉಪವಾಸ ಇದ್ದು ಇವರು ಇವತ್ತು ವೇತನಕ್ಕಾಗಿ ಅಲಿದಾಡ್ಲತ್ತರ ಹೆಣ್ಮಕ್ಳು ವೇತನ ಕೊಡಬೇಕಂತ ಹೇಳಿದೆವು. ಆದ್ರೂ ಕೂಡ ಎಷ್ಟೆಲ್ಲ ಹೇಳಿದ್ರೂ ಕೂಡ ಇವತ್ತು ಜಿಲ್ಲಾಧಿಕಾರಿ ಫೌಜಿ ಅಮ್ಮಮ್ಮ ಅವ್ರಿಗೂ ಕೂಡ ಹೋಗಿ ಹೇಳಿದೆವು, ನೋಡಿರಿ ಇದು ನಿಮ್ಮದು ಹಿಂಗದ, ಈ ಮುಸ್ಲಿಂ ಹಬ್ಬಕ್ಕೆ ಸಹಾಯ ಮಾಡಿರಿ ಅಂತ ಭಿಕ್ಷೆ ಬೇಡಿದಂಗೆ ಅವ್ರಿಗೆ ಭಿಕ್ಷೆ ಬೇಡಿದ್ರೂ ಹಾಕಲಿಲ್ಲ. ಅಂದ್ರೇನು ಹಬ್ಬಕ್ಕೆ ಹಾಕ್ಸ್ತೀನಿ ಅಂತ ಅಂದು ಹಾಕ್ಸ್ಲಿಲ್ಲ, ಮೋಸನೆ ಮಾಡಿದ್ರು. ಇವರು DOನು ಮೋಸನೆ ಮಾಡಿದ್ರು. ಇದು ವೇತನ ಹಾಕಲಿಲ್ಲ. ಏನು 7 ತಿಂಗಳ ಪಗಾರ ಇತ್ತಲ್ಲ, 2 ತಿಂಗಳು 3 ತಿಂಗಳು ಭಿಕ್ಷೆ ಹಾಕಿದಂಗೆ ಹಾಕಿಬಿಟ್ರು. ಕೆಲವು ಮಂದಿಗೆ ಏನೂ ಹಾಕಲಿಲ್ಲ, 0 6 ತಿಂಗಳು ರಜೆ ಅಂತ ಒಂದು ಹೆಣ್ಮಗಳು ಗೋಳಾಡ್ದೊಳಕ್ಕೆ ಹಬ್ಬಕ್ಕೆ ರೊಕ್ಕ ಇಲ್ಲ ಅಂತ. ಅಂದ್ರೇನು 7 ತಿಂಗಳು 6 ತಿಂಗಳು ಇವ್ರ ಬಲ್ಲಿ ದುಡಿದು ಬಜೆಟ್ ಇದ್ದು, ಯಾರಿಗೆ ಬಜೆಟ್ ಇದ್ದು ಇವ್ರು ಇಲಾಖೆಯಿಂದ ಸರ್ಕಾರದಿಂದ ಆ ಈ ಮ್ಯಾನ್ ಪವರ್ ಏಜೆನ್ಸಿಗೆ ದುಡ್ಡು ಹಾಕಿ ಗೋಳಾಡಿಸ್ತಾರಂದ್ರೆ ಎಂಥ ಇವರಿಗೆ ಮೋಸದಂದ ಅಂತ. ಏಜೆನ್ಸಿಗೆ ಹಾಕಿಲ್ಲ, ಸರ್ಕಾರದಿಂದ ಅನುದಾನ ಬಂದಿಲ್ಲ ಅಂದ್ರೆ ವೇತನ ಇಲ್ದಿರಿಲ್ಲ. ವೇತನ ಪೂರ್ತಿಯಾಗಿ ಬಂದದ, ಎಷ್ಟು ತಿಂಗಳು ಬಾಕಿ ಅದ ಅಷ್ಟು. ಆ ವೇತನ ಇದ್ರೂ ಕೂಡ ಇವ್ರಿಗೆ ಹಾಕ್ಸ್ಲಿಕ್ಕೆ ಆಗಲಿಲ್ಲ. ಅಂದ್ರೇನು ಮ್ಯಾನ್ ಪವರ್ ಏಜೆನ್ಸಿಗೆ ಇವರೆಲ್ಲ ಭ್ರಷ್ಟಾಚಾರದಲ್ಲಿ ಇವ್ರನ್ನೂ ಶಾಮೀಲಾರಂತೆ ಅರ್ಥ. ಶಾಮೀಲ್ ಇದ್ದಿಲ್ಲ ಅಂದ್ರೆ ನಿಜವಾಗಿ ಇವ್ರು ಹಾಕಬೇಕಾಗಿತ್ತು. ಇವ್ರು ಅಧಿಕಾರಿನ ಒಬ್ಬರು ಮುಸ್ಲಿಮ್ ಆಗಿ ಒಂದು ಮುಸ್ಲಿಂ ಹೆಣ್ಮಕ್ಳು ಬಂದ್ರೂ ಕರುಣೆ ತೋರಿಸಲಿಲ್ಲ. ಅಂದ್ರೇನು ಎಂಥ ಇವರು ನೀಚ್ ಕೆಲಸ ಮಾಡೋರು ಅಂತ. ಏಜೆನ್ಸಿ ಪರನೇ ನಿಂತರು. ಆ ಏಜೆನ್ಸಿ ಆಫೀಸ್ ಮುಂದೆ ಹೋಗಿ ಎಲ್ಲ ಹೆಣ್ಮಕ್ಳು ಎಲ್ಲಿ ರಂಜಾನ್ದಾಗ ಉಪವಾಸ ಇದ್ದವ್ರು, ರೋಜಾ ಇದ್ದವ್ರೂ ಬಂದು ಕುಂತರು, ನಮಗೆ ಪಗಾರ ಹಬ್ಬ ಮಾಡ್ಲಿಕ್ಕಾಗಲ್ಲ ಅಂಥೇಳಿ. ಇಲ್ಲ ನಾನು ಸಂಜೆಗೆ ಹಾಕ್ತೀನಿ, ಮುಂಜಾನೆ ಹಾಕ್ತೀನಿ, ಮಧ್ಯಾಹ್ನ ಹಾಕ್ತೀನಿ ಅಂತ ಹಿಂಗೆ ಹೇಳಿ ಎಲ್ಲ ಮೋಸನೇ ಮಾಡ್ದವ. ಲಾಸ್ಟ್ ಹಬ್ಬದ ದಿವಸ ಹಬ್ಬ ನಾಳೆಗಂದ್ರೆ ಇವತ್ತು ಕೆಲವು ಮಂದಿಗೆ ಹಾಕಿದ, ಇನ್ನೂ ಕೆಲವು ಮಂದಿಗೆ ಹಾಕಿಲ್ಲ. ಯಾರ್ದು PF ESI ಏನೂ ಕಟ್ಟಿಲ್ಲ, ಪೂರಾ ಲೂಟ್ ಮಾಡ್ಯಾರ. ಅದಕ್ಕಾಗಿ ನಾವು PF ಹಣ ಇವತ್ತು ಬಡವ್ರು ದುಡಿತಾರೆ, 1 ತಿಂಗಳಿಗೆ PF ಕಟ್ಟಲಿಲ್ಲ ಅಂದರೆ 4,500 ರೂಪಾಯಿ ನುಕ್ಸಾನ್ ಆಗ್ತದೆ.
ಬಡವರಿಗೆ 4 ಅಲ್ಲ 4 ರೂಪಾಯಿ ಎಲ್ಲಿ ಸಿಗಲ್ಲ. ಆದರೆ ಇವರು 4,500 ರೂಪಾಯಿ ಲೂಟ್ ಮಾಡ್ಯಾರ. ಅದು ಅದ್ರ ಬಗ್ಗೆ ತನಿಖೆ ಮಾಡಬೇಕು. ಎಲ್ಲರಿಗೆ PF ಹಣ ಎಲ್ಲರಿಗೆ ಕೊಡಿಸ್ಬೇಕು. ಎಷ್ಟು ತಿಂಗಳು ದುಡ್ದಾರ ಅಷ್ಟು ಎಲ್ಲಿಂದ ಕೊಡ್ತಾರ ಗೊತ್ತಿಲ್ಲ. ಅದು ಕೊಡಲಿಲ್ಲ ಅಂದರೆ ನಾವು ಇವ್ರಿಗೆ ಬಿಡೋರಿಲ್ಲ. ಇದು ಹೋರಾಟ ನಾವು ನಿರಂತರ ನಡೆಸ್ತೀವಿ. ಇವತ್ತು ವಾರ್ನಿಂಗ್ ಕೊಡ್ಲಾಕ್ಕೆ ಬಂದು ಅವರಿಗೆ ಒಂದು ವೇಳೆ ಅವ್ರಿಗೆ ಒಂದು ಡೆಡ್ಲೈನ್ ಕೊಟ್ಟು ಅದರೊಳಗಾಗಿ ನಮ್ಮ ಬಂದಿದ್ದೆಲ್ಲ PF ESI ಮತ್ತು ಎಲ್ಲರಿಗೆ ಆರ್ಡರ್ ತಾತ್ಕಾಲಿಕ ನೇಮಕಾತಿ ಆದೇಶ ಕೊಡಬೇಕು. ಇವ 2 ವರ್ಷ ಆಯಿತು ಒಂದು ಆರ್ಡ್ರ್ ಕಾಪಿ ಕೊಟ್ಟಿಲ್ಲ, ಯಾರಿಗೆ ಕೊಟ್ಟಿಲ್ಲ. ಕೊಟ್ಟಿನಂತ ಅವ ಹೇಳ್ತಾನೆ, ಕೊಟ್ಟಿಲ್ಲ ಅಂತ ಇವ್ರು ಅಂತಾರೆ. ಇಬ್ಬರು ಆಫೀಸ್ದಾಗ ಆರ್ಡರ್ ಕಾಪಿಗಳು ಇಟ್ಕೊಂಡು ಸುಳ್ಳು ಹೇಳೋದು. ಇದೇ ಅಂತ ಮೋಸದಂದ ಅಂದ್ರೇನು ಪೂರನೇ ಬಡವರಿಗೆ ಇವರು ಲೂಟ್ ಮಾಡ್ಲಿಕ್ಕೆ ಕುಂತಾರೆ. ಅದಕ್ಕೆ ನಾವು ಇವ್ರಿಗೆ ವಾರ್ನಿಂಗ್ ಕೊಡ್ಲಾಕ್ಕೆ ಬಂದೆವು. ನಮ್ಮ ಬಾಕಿ ಹಣ ಏನದ ಎಲ್ಲರದು ಕೊಡಬೇಕು, PF ESI ಹಣ ಕೊಟ್ಟಿಸ್ಬೇಕು ಅಂತೇಳಿ ಈ ಹೋರಾಟ ಮೂಲಕ ಇವತ್ತು ನಾವು ಅವರಿಗೆ ಜಿಲ್ಲಾಧಿಕಾರಿಗಳ ಮೂಲಕ ಅವ್ರಿಗೆ ಮನವಿ ಕೊಡ್ಲಿಕ್ಕೆ ಬಂದಿದ್ದೆವು. ಮತ್ತು ಅವ್ರು ಏನು ರಿಪ್ಲೈ ಕೊಡ್ತಾರೆ ನೋಡ್ತೀವಿ. ನೋಡಿದ ಮ್ಯಾಕೆ ಅದು ಮುಂದೆ ಮತ್ತು ಈ ಹೋರಾಟ ಏನು ಇಷ್ಟಕ್ಕೆ ಬಿಡಲ್ಲ. ಇದು ಯಾಕಂದ್ರೆ ಹಿಂದಕ್ಕಿದ್ದವ್ರನ್ನೂ ಕೂಡ ಎಷ್ಟೊಂದು ಮಸೀದಿಗಳೆಲ್ಲ ತಿಂದು ಹೋಗಿರಿಲ್ಲಿ. ಈಗ ಇವ್ರು ಇದ್ದವರು ಹೊರಗುತ್ತಿಗೆ ನೌಕರರಿಗೆ ನುಂಗ್ಲಾಕ್ಕೆ ಶುರು ಮಾಡ್ಯಾರ. ಅದಕ್ಕಾಗಿ ನಾವು ಬಿಡೋರಿಲ್ಲ. ಹೋರಾಟ ಇದು ನಿರಂತರ ನಡೆಸ್ತೀವಿ. ಅವ್ರು ತಿಳ್ಕೊಂಡು ಅವ್ರ ಮನುಷ್ಯತ್ವ ಅವ್ರ ಬಳಿ ಉಳಿಬೇಕಾದ್ರೆ ಎಲ್ಲರದು PF ಹಣ ಮತ್ತು ಎಲ್ಲರದು ಬಾಕಿ ವೇತನ ಕೊಡಿಸ್ಬೇಕಂತೇಳಿ ಇವತ್ತು ಈ ಒಂದು ಹೋರಾಟದ ಮೂಲಕ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀವಿ. ಈಗ ಪೇಮೆಂಟ್ 2 ತಿಂಗಳು 3 ತಿಂಗಳದ, ಕೆಲವು ಮಂದಿ 4 ತಿಂಗಳದ, ಕೆಲವು ಮಂದಿ 5 ತಿಂಗಳದ. ಹಿಂಗದ ಪೇಮೆಂಟ್ ಎಲ್ಲರದು ಅಷ್ಟೇ ಇಟ್ಟಿಲ್ಲ ಅವರು. ಇದ್ರಾಗೆ ಡಿವೈಡೆಡ್ ಮಾಡ್ಯಾರ. ಒಂದೇ ಹಾಸ್ಟೆಲ್ದಾಗ ಒಬ್ಬಾಕಿಗೆ 4 ತಿಂಗಳದ ಹಾಕ್ತಾರೆ, ಒಬ್ಬಾಕಿಗೆ 2 ತಿಂಗಳು ಹಾಕ್ತಾರೆ. ಪೇಮೆಂಟ್ ಹಾಕೋ ಮುಂದೆ 6 ತಿಂಗಳದಾಗ 4 ಒಬ್ಬಕ್ಕೆ ತೊಗೊಂಡು ಆಕಿ ನಕ್ಕೋತಿರ್ತಾಳೆ. ಅಲ್ಲಿ 2 ತಿಂಗಳು ಹಾಕಿ ಇನ್ನೂ 4 ತಿಂಗಳು ಬಾಕಿ ಇಟ್ಕೋತಾರೆ. ಹಿಂಗೆ ತಾರತಮ್ಯ ಒಂದೇ ಹಾಸ್ಟೆಲ್ದಾಗೆ ಒಬ್ರಿಗೊಂದು ಮಾಡೋದು, ಅವ್ರದವರಿಗೆ ಜಗಳ ಹಚ್ಚೋದು. ಆ ರೀತಿ ಮಾಡ್ಲತ್ತಾರೆ ಇವ್ರು, ಡಿವೈಡೆಡ್ ರೂಲ್ ಮಾಡ್ಲತ್ತಾರೆ. ಅದಕ್ಕೆ ಅದೆಲ್ಲ ಬಿಡಬೇಕು. ನಿಜವಾಗಿ ಏನು ದುಡ್ದಾರೆ ಯಾರ್ದು ಎಷ್ಟು ಬರಬೇಕು ಅಷ್ಟು ವೇತನ ಹಾಕಲಿ. ಯಾರ್ದು 2 ತಿಂಗಳು 3 ತಿಂಗಳು ಎಷ್ಟು ಬಾಕಿ ಅದ ಅಷ್ಟು ಹಾಕಲಿ. ಅದು ಹಾಕಲಿಲ್ಲ ಅಂದ್ರೆ ಮತ್ತು ನಮ್ಮ ಹೋರಾಟ ನಾವು ನಿರಂತರ ಮುಂದುವರಿಸ್ಬೇಕಾಗ್ತದಂತ ಈ ಮೂಲಕ ಜಿಲ್ಲಾಡಳಿತ ಗಮನಕ್ಕೆ ತರ್ತೀನಿ. ಜಿಲ್ಲಾಡಳಿತ ಗೊತ್ತಿದ್ರೂ ಕೂಡ ಮೋಸ ಮಾಡ್ಯಾರ ಇವರು. ಅದಕ್ಕೆ ಅವ್ರು ಮೋಸಕ್ಕೆ ಖಂಡಿಸ್ತೀವಿ. ಆ ರೀತಿ ಬಡವರಿಗೆ ದುಡಿಸ್ಕೊಂಡು ಸರ್ಕಾರ ಬಜೆಟ್ ಇಟ್ಕೊಂಡು ಮೋಸ ಮಾಡ್ತಾರೆ ಅಂದ್ರೆ ಇವ್ರ ಮನುಷ್ಯತ್ವನೇ ಇಲ್ಲ ಅಂತ ಹೇಳ್ತೀನಿ. ಪ್ರತಿಭಟನೆಯಲ್ಲಿ ಹೋರಾಟಗಾರರಾದ ಭೀಮಶೆಟ್ಟಿ ಎಂಪಳ್ಳಿ, ಕಾಶಿನಾಥ್ ಬಂಡಿ, ಮೇಘರಾಜ್ ಕಠಾರೆ, ನರಸಮ್ಮ ಚಂದನ್ಕೇರ ಸೇರಿದಂತೆ ಅನೇಕರು ಭಾಗವಹಿಸಿದ್ದರು. ಈಗ ಚಿಕ್ಕದೊಂದು ವಿರಾಮದ ನಂತರ ಮತ್ತೆ ವಾರ್ತಾ ಸಂಚಿಕೆ ಮುಂದುವರಿಯುತ್ತದೆ. ಅಂತಾರಾಜ್ಯ ಕುಖ್ಯಾತ ಮನೆಗಳ್ಳನ ಬಂಧನ, 412 ಗ್ರಾಂ ಚಿನ್ನಾಭರಣ ಜಪ್ತಿ. ಕೃಷಿ ಸಂಬಂಧಿಸಿದ ಕೋರ್ಸ್ಗಳಿಗೆ ಹೆಚ್ಚುತ್ತಿರುವ ಬೇಡಿಕೆ, ಡಾಕ್ಟರ್ ರಾಜು ತೆಗ್ಗಳ್ಳಿ ಹೇಳಿಕೆ. ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್, ಸೂಪರ್ ಮಾರ್ಕೆಟ್, ಕಲಬುರಗಿ. ಶ್ರೀ ಶರಣಬಸವೇಶ್ವರ ವಿದ್ಯಾವರ್ಧಕ ಸಂಘದ ಅಡಿಯಲ್ಲಿನ ಮುಕ್ತಾಂಬಿಕಾ ಪದವಿ ಪೂರ್ವ ವಸತಿಯುಕ್ತ ವಿಜ್ಞಾನ ಮಹಿಳಾ ಮಹಾವಿದ್ಯಾಲಯ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ಶ್ರೀ ಶರಣಬಸವೇಶ್ವರ ವಿದ್ಯಾವರ್ಧಕ ಸಂಘದ ಅಡಿಯಲ್ಲಿನ ಮುಕ್ತಾಂಬಿಕಾ ಪದವಿ ಪೂರ್ವ ವಸತಿಯುಕ್ತ ವಿಜ್ಞಾನ ಮಹಿಳಾ ಮಹಾವಿದ್ಯಾಲಯ. ಗುಣಮಟ್ಟ ಶಿಕ್ಷಣ ನೀಡುತ್ತಿರುವ ಈ ಕಾಲೇಜಿನಲ್ಲಿ SSLC ಫಲಿತಾಂಶದ ನಂತರ PUC ಪ್ರಥಮ ವರ್ಷಕ್ಕೆ ಪ್ರವೇಶಗಳು ಪ್ರಾರಂಭವಾಗುತ್ತಿವೆ. ಸುಸಜ್ಜಿತ ಹವಾನಿಯಂತ್ರಿತ ಕ್ಲಾಸ್ ರೂಮ್ಗಳು, LCD ಸ್ಮಾರ್ಟ್ ಕ್ಲಾಸ್ಗಳು, ಪರಿಣಿತ ಅಧ್ಯಾಪಕರಿಂದ ಬೋಧನೆ ಮತ್ತು ಉಚಿತ CET ತರಬೇತಿ, ಆಧುನಿಕ ಸಲಕರಣೆ ಹೊಂದಿದ ವಿಷಯವಾರು ಸುಸಜ್ಜಿತ ಪ್ರಯೋಗಾಲಯ, ಬೃಹತ್ ಗ್ರಂಥ ಭಂಡಾರ ಹೊತ್ತಿರುವ ಗ್ರಂಥಾಲಯ ಸೌಲಭ್ಯ, SBR ಮಾದರಿಯಂತೆ ವರ್ಗಗಳು, ಪರೀಕ್ಷೆಗಳು ಮತ್ತು ಪ್ರತಿನಿತ್ಯ ಗೃಹಪಾಠ ನಡೆಸಲಾಗುವುದು. ವಿದ್ಯಾರ್ಥಿನಿಯರಿಗಾಗಿ ಸಕಲ ಆಧುನಿಕ ಸೌಲಭ್ಯ ಹೊಂದಿರುವ ಹಾಸ್ಟೆಲ್ ವ್ಯವಸ್ಥೆ ಮತ್ತು ಮುಂದೆ BSc ಅಗ್ರಿಯಲ್ಲಿ ಆಸಕ್ತಿ ಇರುವವರಿಗೆ ಕೃಷಿ ಜ್ಞಾನದ ಕ್ಲಾಸುಗಳು, ಕೃಷಿ ಕುರಿತಾದ ಮಾಹಿತಿ, ಮಾರ್ಗದರ್ಶನ ನೀಡಲಾಗುವುದು.
ಎಸ್ಎಸ್ಎಲ್ಸಿ ಫಲಿತಾಂಶದ ನಂತರ ಪಿಯುಸಿ ಪ್ರಥಮ ವರ್ಷಕ್ಕೆ ಪ್ರವೇಶಗಳು ಪ್ರಾರಂಭವಾಗುತ್ತಿವೆ. ಯಾವುದೇ ಡೊನೇಷನ್ ಇಲ್ಲ. ಹಿಂದೆ ನಿಮ್ಮ ಸ್ಥಳ ಕಾಯ್ದಿರಿಸಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ. ಪ್ರಾಂಶುಪಾಲರು ದೂರವಾಣಿ ಸಂಖ್ಯೆ 08472273411 ಮತ್ತು 231192. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ಕಲಬುರಗಿ ಪೊಲೀಸರು ವಿಶೇಷ ಕಾರ್ಯಾಚರಣೆ ನಡೆಸಿ ಕುಖ್ಯಾತ ಅಂತಾರಾಜ್ಯ ಮನೆಗಳ್ಳನನ್ನ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಬಂಧಿತ ಆರೋಪಿಯ ಹಿಸ್ಟ್ರಿ ಕೇಳಿದ್ರೆ ದಂಗಾಗ್ತೀರಾ. ಮಹಾರಾಷ್ಟ್ರದ ಲಾತೂರ್ ಮೂಲದ ಶಿವಪ್ರಸಾದ್ ಅಲಿಯಾಸ್ ಮಂತ್ರಿ ಶಂಕರ್ ಬಂಧಿತ ಆರೋಪಿಯಾಗಿದ್ದು, ಕಲಬುರಗಿಯ ಅಶೋಕ್ ನಗರ ಪೊಲೀಸರಿಂದ ಆರೋಪಿಯನ್ನು ಬಂಧಿಸಿದ್ದಾರೆ. ಬಂಧಿತನಿಂದ 412 ಗ್ರಾಂ ಚಿನ್ನಾಭರಣವನ್ನ ವಶಕ್ಕೆ ಪಡೆಯಲಾಗಿದೆ ಎಂದು ಕಲಬುರಗಿ ನಗರ ಪೊಲೀಸ್ ಆಯುಕ್ತರಾದ ಡಾಕ್ಟರ್ ಶರಣಪ್ಪ ಢಗೆ ತಿಳಿಸಿದ್ದಾರೆ. ಶಿವಪ್ರಸಾದ್ ಅಲಿಯಾಸ್ ಮಂತ್ರಿ ಶಂಕರ್ ವಿರುದ್ಧ ಹಲವು ರಾಜ್ಯಗಳಲ್ಲಿ 260ಕ್ಕೂ ಹೆಚ್ಚು ಕೇಸ್ ದಾಖಲಾಗಿದ್ದು, ಕಲಬುರಗಿಯಲ್ಲಿಯೇ ಮಂತ್ರಿ ಶಂಕರ್ ವಿರುದ್ಧ 10 ಕೇಸ್ ದಾಖಲಾಗಿವೆ. ಚಿನ್ನಾಭರಣ ಕದ್ದ ಹಣದಲ್ಲಿ ದಾಸೋಹ, ದೇವರ ಹುಂಡಿಗೆ ಹಣ ಹಾಕ್ತಿದ್ದ ಶಂಕರ್ ಮಾಡಿದ್ದ ಪಾಪವನ್ನ ಕಳೆಯೋದಕ್ಕೆ ಅಂತ ಸಾರ್ವಜನಿಕವಾಗಿ ಕೆಲ ಹಣ ಖರ್ಚು ಕೂಡ ಮಾಡ್ತಿದ್ದ ಎನ್ನಲಾಗಿದೆ. ಇನ್ನು ಈತನಿಗೆ 5 ಜನ ಹೆಂಡತಿಯರಿದ್ದಾರೆ ಎಂದು ತಿಳಿಸಲಾಗಿದೆ. ಕಲಬುರಗಿ ನಗರದ ಅಶೋಕ್ ನಗರ್ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಅವರಾದ ಅರುಣ್ ಕುಮಾರ್ ಅವರು, ACP ಸೌತ್ ಆದ ಭೂತೇಗೌಡ ಅವರು ಮತ್ತು ಅವರ ಎಂಟೈರ್ ಕ್ರೈಮ್ ಸ್ಟಾಫ್ ಟೀಮ್ ಒಂದು ತುಂಬ ಅತ್ಯುತ್ತಮ ಪತ್ತೆ ಕಾರ್ಯವನ್ನು ಮಾಡಿದ್ದಾರೆ. ಇದರಲ್ಲಿ ಒಬ್ಬ ಅಂತರ್ರಾಜ್ಯ ಮನೆಗಳ್ಳತನ ಮಾಡುವ ಆರೋಪಿಯನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಬಂಧಿತನಿಂದ ಸುಮಾರು 412 ಗ್ರಾಂನ ಬಂಗಾರದ ಚಿನ್ನಾಭರಣಗಳನ್ನು ವಶಪಡಿಸಿಕೊಳ್ಳಲು ಯಶಸ್ವಿಯಾಗಿದ್ದಾರೆ. ಅದರ ಅಂದಾಜು ಮೌಲ್ಯ ನಿಯರ್ಲಿ 30 ಲಕ್ಷ. ಈ ಪತ್ತೆ ಕಾರ್ಯಕ್ಕೆ ನಮಗೆ ಆರಂಭ ಆಗಿದ್ದು ಇತ್ತೀಚೆಗೆ ಒಂದು ಅಶೋಕ್ ನಗರ ಪೊಲೀಸ್ ಸ್ಟೇಷನಲ್ಲಿ ಮನೆಗಳ್ಳತನ ಒಂದು ವರದಿಯಾಗುತ್ತೆ. ಭಾಗ್ಯವಂತಿ ನಗರದಲ್ಲಿ ಒಂದು 6040ಯಲ್ಲಿ ಒಂದು ದೊಡ್ಡ ಮನೆ ಕಟ್ಟಿರ್ತಾರೆ ರೀಸೆಂಟಾಗಿ. ಆ ಮನೆಯಲ್ಲಿ ಒಂದು ರಾತ್ರಿ ಮನೆಗಳ್ಳತನ ಆಗುತ್ತೆ. ಆ ಪ್ರಕರಣ ದಾಖಲಿಸಿಕೊಂಡು ನಾವು ವೈಜ್ಞಾನಿಕವಾಗಿ ತನಿಖೆಯನ್ನು ಮಾಡಲಿಕ್ಕೆ ಆರಂಭ ಮಾಡಿದಾಗ ಒಂದು ಏನು ಇದರಲ್ಲಿ ಆರೋಪಿ ಇದ್ದಾನೆ, ಕಳ್ಳತನ ಮಾಡಿ ಕಾಂಪೌಂಡ್ಲಿಂದ ಜಂಪ್ ಮಾಡಿದ ಗಾಯ ಆಗಿರ್ತಾನೆ. ಅದರ ಒಂದು CCTV ನಾವು ಬೆನ್ನತ್ತಿ ಒಂದು ಆಸ್ಪತ್ರೆಗೆ ಹೋಗಿ ಫಸ್ಟ್ ಏಡ್ ತಗೋತಾನೆ. ಅಲ್ಲಿ ಒಂದು ಟ್ರೇಲನ್ನು ನಾವು ಫಾಲೋ ಮಾಡಿದಾಗ ಈ ಆರೋಪಿಯ ಒಂದು ಡೀಟೇಲ್ ಸಿಗುತ್ತೆ. ಅದನ್ನು ಬೆನ್ನತ್ತಿ ನಮಗೆ ದೊರೆತ ಕುರುಹುಗಳನ್ನು ಬೆನ್ನತ್ತಿ ಅಶೋಕ್ ನಗರ ಪೊಲೀಸ್ ಠಾಣೆ ಇನ್ಸ್ಪೆಕ್ಟರ್ ಮತ್ತು ಅವರ ಟೀಮ್ ಈ ಆರೋಪಿಯನ್ನು ಬಂಧಿಸಲಿಕ್ಕೆ ಯಶಸ್ವಿ ಆಗ್ತಾರೆ. ಈ ಬಂಧಿತ ಆರೋಪಿಯ ಹೆಸರು ಶಿವಪ್ರಸಾದ್ ಅಲಿಯಾಸ್ ಮಂತ್ರಿ ಶಂಕರ್ ಅಂತ. ಇವನ ತಂದೆ ಹೆಸರು ಆದಿನಾರಾಯಣ್ ಮಂತ್ರಿ. ಇವ್ರ ಸರ್ನೇಮ್ ಮಂತ್ರಿ ಇದೆ, ಹಾಗಾಗಿ ಇವನು ಕುಖ್ಯಾತಿಯನ್ನು ಪಡೆದುಕೊಂಡಿರೋದು ಮಂತ್ರಿ ಶಂಕರ್ ಅಂತಂದು. ಇದರಲ್ಲಿ ಈ ಆರೋಪಿಯ ಒಂದು ಹಿನ್ನೆಲೆಯನ್ನು ನಾವು ಕಲೆ ಹಾಕಿದಾಗ ಇವನು ಅಂತಾರಾಜ್ಯ ಮನೆಗಳ್ಳತನ ಮಾಡುವ ಒಂದು ನೊಟೋರಿಯಸ್ ಅಫೆಂಡರ್ ಇದ್ದಾನೆ. ಮೂಲತಃ ಆಂಧ್ರ ಮತ್ತು ತೆಲಂಗಾಣದಲ್ಲಿ ಹೆಚ್ಚಿನ ಒಂದು ಪ್ರಕರಣಗಳಿದೆ. ಅದರ ಜೊತೆಗೆ ಮಹಾರಾಷ್ಟ್ರದ ಲಾತೂರಲ್ಲಿ ಇದೆ ಮತ್ತು ಕರ್ನಾಟಕ ಇಲ್ಲಿ ಗುಲ್ಬರ್ಗದಲ್ಲಿನೂ ಕೂಡ ಇವನ ಮೇಲೆ ಪ್ರಕರಣಗಳಿದ್ದಾವೆ. ಇದರಲ್ಲಿ ಒಟ್ಟು ಇವನ ಮೇಲೆ ನಿಯರ್ಲಿ 260 ಮನೆಗಳ್ಳತನ ಪ್ರಕರಣಗಳಿದ್ದಾವೆ. ಅದರಲ್ಲಿ 209 ನಿಯರ್ಲಿ 210 ಇವನ ಮೇಲೆ ಏನು ಪ್ರಕರಣಗಳಿದ್ದಾವೆ ಅವುಗಳಲ್ಲಿ ಇವನಿಗೆ ಶಿಕ್ಷೆ ಆಗಿದೆ. ಮತ್ತು ಹೈದರಾಬಾದ್ ಪೊಲೀಸರು ಇವನಿಗೆ 4 ಸಲ ಪ್ರಿವೆಂಟಿವ್ ಡಿಟೆನ್ಷನ್ ಆ್ಯಕ್ಟ್, ಅಂದರೆ ನಮ್ಮ ಹತ್ರ ಯಾವ ರೀತಿ ಗುಂಡಾ ಆ್ಯಕ್ಟ್ ಇದೆ ಆ ರೀತಿ ಇವನ ಅಪರಾಧದ ಒಂದು ಚಟುವಟಿಕೆಗಳ ಮೇಲೆ ಕಡಿವಾಣ ಹಾಕಲಿಕ್ಕೆ ಇವನ ಮೇಲೆ 4 ಸಲ ಹೈದರಾಬಾದಲ್ಲಿ ಮತ್ತು ಆಂಧ್ರದಲ್ಲಿ ತೆಲಂಗಾಣದಲ್ಲಿ ಈ ಪ್ರಿವೆಂಟಿವ್ ಡಿಟೆನ್ಷನ್ ಆ್ಯಕ್ಟ್ ಅಂಡರಲ್ಲಿ, ಅಂದರೆ ಗುಂಡಾ ಆ್ಯಕ್ಟಲ್ಲಿ ಅವರ ಸ್ಥಳೀಯ ಒಂದು ವಿಶೇಷ ಕಾಯ್ದೆ ಅಡಿಯಲ್ಲಿ ಕೂಡ ಇವನನ್ನು ಬಂಧಿಸಲಾಗಿತ್ತು. 4 ವರ್ಷ ಇವನಿಗೆ ಜೈಲಿಗೆ ಕೂಡ ಅವರು ಕಳಿಸಿದರು ಪ್ರಿವೆಂಟಿವ್ ಡಿಟೆನ್ಷನಲ್ಲಿ. ಮತ್ತು ಈ ಒಂದು
ಈತನ ಬಂಧನದಿಂದ ಒಟ್ಟು 10 ಪ್ರಕರಣಗಳು ಪತ್ತೆಯಾಗಿದ್ದಾವೆ. ಅದರಲ್ಲಿ 2024ರ 4 ಪ್ರಕರಣಗಳು ಮತ್ತು ಈ ವರ್ಷದ 6 ಪ್ರಕರಣಗಳು ಪತ್ತೆಯಾಗಿದೆ. ಅದು ಮೂಲ ಹೆಚ್ಚಿನದಾಗಿ ಇವನು ಕಾನ್ಸಂಟ್ರೇಟ್ ಮಾಡುವಂಥದ್ದು ಅಂತಂದರೆ ದೊಡ್ಡ ದೊಡ್ಡ ಮನೆಗಳನ್ನು ಮತ್ತು ಯಾವ ಮನೆಗಳಲ್ಲಿ ಇವನಿಗೆ ಜಾಸ್ತಿ ಚಿನ್ನಾಭರಣಗಳು ಅಥವಾ ಬೆಳ್ಳಿ ಆಭರಣಗಳು ಸಿಗುತ್ತೆ ಅಂಥ ಮನೆಗಳನ್ನು ರೆಕ್ಕಿ ಮಾಡಿ ಅಫೆನ್ಸನ್ನು ಪ್ರಕರಣವನ್ನು ಮಾಡ್ತಾನೆ. ಈ ಘಟನೆ ಮಾಡುವ ಮೊದಲು ಇವನ ಸ್ನೇಹಿತರ ಜೊತೆ ಗಾಣಗಾಪುರ್ಗೆ ದರ್ಶನಕ್ಕೆ ಬಂದಿರ್ತಾನೆ. ಬಂದು ಹೊರಡಬೇಕಾದ್ರೆ ಇಲ್ಲಿ ರೆಕ್ಕಿ ಸ್ಟಾರ್ಟ್ ಮಾಡ್ತಾನೆ. ಆ ಸಂದರ್ಭದಲ್ಲಿ ಏನಿದು ಹೊಸ ಮನೆ ಕಟ್ಟಡ ಆಗಿರುತ್ತೆ ಅಲ್ಲಿ ಅಫೆನ್ಸ್ ಮಾಡ್ತಾನೆ. ಮತ್ತು ಇವನು ಈಗಾಗಲೇ ತಮ್ಮ ತಿಳಿಸಿದ ಹಾಗೆ 260ರಷ್ಟು ಪ್ರಕರಣ ಇವನ ಮೇಲಿದೆ. ಮತ್ತು ಇವನದೇ ಆದ ಕೆಲವು ಮೋಡಸ್ ಆಪರೆಂಡಿ ಇದೆ. ಇವು ಅಪರಾಧಗಳನ್ನು ತಪ್ಪಿಸ್ಕೊಳ್ಳಿಕ್ಕೆ ಈ ಫಿಂಗರ್ ಪ್ರಿಂಟ್ ಸಿಗಬಾರ್ದು ಅಂತಂದು ಏನು ಮಾಡ್ತಾನೆ, ಇವನು ಕೈಗೆ ಫೆವಿಕಾಲನ್ನು ಅಂಟಿಸ್ಕೊಂಡು ಅಪರಾಧಗಳನ್ನು ಮಾಡ್ತಾನೆ. ಒಂದು ವೇಳೆ ಫೆವಿಕಾಲ್ ಸಿಕ್ಕಿಲ್ಲ ಅಂತಂದರೆ ಎಲ್ಲಿ ಘಟನೆ ಮಾಡ್ತಾನೆ. ಈ ಮನೆ ಡೋರನ್ನು ಬ್ರೇಕ್ ಮಾಡಿದಾಗ ಯೂಶಲಿ ಮನೆ ಡೋರ್ ಬ್ರೇಕ್ ಮಾಡಲಿಕ್ಕೂ ಕೂಡ ಅವನು ಸ್ಕ್ರೂ ಡ್ರೈವರನ್ನು ಬಳಸಿ ಮನೆಗಳತನ ಮಾಡ್ತಾನೆ. ಒಂದು ವೇಳೆ ಅಲ್ಲಿ ಫಿಂಗರ್ ಪ್ರಿಂಟ್ ಬರಬಾರ್ದು ಅಂತಲೂ ಕೂಡ ಇವನು ಬಟ್ಟೆಯಿಂದ ಅಲ್ಲಿ ಎಲ್ಲ ಸ್ಥಳವನ್ನು ನೀಟಾಗಿ ಕ್ಲೀನ್ ಮಾಡ್ತಾನೆ. ಈಗ ನಮಗೇನು ಅಫೆನ್ಸ್ ಆಯಿತು ಅಲ್ಲಿನೂ ಕೂಡ ನಮಗೆ ಚಾನ್ಸ್ ಪ್ರಿಂಟ್ ಸಿಕ್ಕಿರಲಿಲ್ಲ. ಸೊ ಸುಮಾರು ಪ್ರಿಕಾಷನ್ಸ್ಗಳನ್ನು ಕೂಡ ಇವನು ತೆಗೆದುಕೊಳ್ತಾನೆ. ಮತ್ತು ಇವನ ಒಂದು ವೈಯಕ್ತಿಕ ಒಂದು ಜೀವನ ನೋಡಿದಾಗ ಹಿ ಹ್ಯಾಸ್ ಮ್ಯಾರಿಡ್ 5 ಟೈಮ್ಸ್. ಈಗ 5ನೇ ಹೆಂಡತಿ ಜೊತೆ ಅವನು ಲಾತೂರಲ್ಲಿ ಬಾಳ್ವೆ ಮಾಡ್ತಾ ಇದ್ದಾನೆ. 8 ಜನ ಮಕ್ಕಳಿದ್ದಾರೆ ಇವನಿಗೆ. ಮತ್ತು ಈ ಏನು ಕಳ್ಳತನ ಮಾಡ್ತಾನೆ ಮತ್ತು ಇದರ ಒಂದು ಪಾಪ ಒಂದು ಪರಿಹಾರಕ್ಕಾಗಿ ಸುಮಾರು ಇದರಲ್ಲಿನೂ ಕೂಡ ಇವನು ದೇವಸ್ಥಾನಗಳಿಗೆ ಹೋಗೋದು, ಸೋಷಿಯಲ್ ವರ್ಕ್ ಮಾಡುವಂಥದ್ದು, ಆಸ್ಪತ್ರೆಯಲ್ಲಿದ್ದ ಬಡ ರೋಗಿಗಳಿಗೆ ಧನ ಸಹಾಯ ಮಾಡುವಂಥದ್ದು, ಆ ರೀತಿಯ ಒಂದು ಚಟುವಟಿಕೆಯನ್ನು ಕೂಡ ಇವನು ಮಾಡ್ತಾ ಇದ್ದಾನೆ. ಕೆಲವು ದೇವಸ್ಥಾನಗಳಲ್ಲಿ 5 ಲಕ್ಷವರೆಗೂ ಕೂಡ ಈ ಅನ್ನ ಸಂತರ್ಪಣೆ ಇವನ ಹೆಸರಲ್ಲಿನೂ ಕೂಡ ಅಲ್ಲಿ ಮೆನ್ಷನ್ ಆಗಿದೆ. ಒಂದು ದೊಡ್ಡ ದೊಡ್ಡ ಮನೆಗಳನ್ನು ಇವನು ಕಳ್ಳತನ ಮಾಡುವಂಥದ್ದು, ಅದ್ರ ಜೊತೆಗೆ ಈ ರೀತಿ ಕೂಡ ಅವನು ಕೆಲಸ ಮಾಡ್ತಾ ಇರೋದಿದೆ. ಅದರಲ್ಲಿ ಇವನ ಬಂಧನದಿಂದ ಈಗ ನಮ್ಮ ನಗರದಲ್ಲಿ ಏನು 10 ಪ್ರಕರಣಗಳಾಗಿದ್ದು ಅವುಗಳ ಪತ್ತೆ ಆಗಿದೆ. ಅದಕ್ಕಾಗಿ ನಾನು ನಮ್ಮ ಅಧಿಕಾರಿ ಸಿಬ್ಬಂದಿಯವರಿಗೆ, ಅದರಲ್ಲಿ ವಿಶೇಷವಾಗಿ ಅಶೋಕ್ ನಗರ ಇನ್ಸ್ಪೆಕ್ಟರ್ ಮತ್ತು ಅವರ ಎಂಟೈರ್ ಕ್ರೈಮ್ ಟೀಮ್ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಬಿಎಸ್ಸಿ ಅಗ್ರಿ ಸೇರಿದಂತೆ ಕೃಷಿ ಸಂಬಂಧಿತ ಕೋರ್ಸ್ಗಳಿಗೆ ಇತ್ತೀಚೆಗೆ ಬೇಡಿಕೆ ಹೆಚ್ಚುತ್ತಿದ್ದು, ಈ ಕೋರ್ಸ್ಗಳಲ್ಲಿ ಪ್ರವೇಶ ಪಡೆಯಲು ವಿದ್ಯಾರ್ಥಿಗಳು ಮುಂದಾಗಬೇಕು ಎಂದು ಹಿರಿಯ ಕೃಷಿ ವಿಜ್ಞಾನಿಗಳಾದ ಡಾಕ್ಟರ್ ರಾಜು ತೆಗ್ಳಿ ಅವರು ಕರೆ ನೀಡಿದರು. ಕಲಬುರಗಿ ನಗರದ ಶ್ರೀ ರಾಘವೇಂದ್ರ ವಿದ್ಯಾಲಯ ಪಂಚಮುಖಿ ಹನುಮಾನ ದೇವಸ್ಥಾನದ ಸಂಗಮೇಶ್ವರ ಕಾಲೋನಿ ಕಲಬುರಗಿಯಲ್ಲಿ ಡಾಕ್ಟರ್ ಗುಜುರ್ಕೆ ಅಕಾಡೆಮಿ ಆಯೋಜಿಸಿದ ಬಿಎಸ್ಸಿ ಅಗ್ರಿ ಮತ್ತು ಕೃಷಿ ಸಂಬಂಧಿಸಿದ ಕೋರ್ಸುಗಳ ತರಬೇತಿ ವಿಶೇಷ ಶಿಬಿರಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು, ವಿವಿಧ ಕೋರ್ಸ್ಗಳಿಗೆ ಸಂಬಂಧಿಸಿದಂತೆ ಇಲ್ಲಿನ ಕೃಷಿಗೆ ಸಂಬಂಧಿಸಿದ ಪರಿಕರಗಳ ಲ್ಯಾಬ್ ಮತ್ತು ಮಾದರಿಗಳು ವಿದ್ಯಾರ್ಥಿಗಳ ಕಲಿಕೆಗೆ ಪರಿಣಾಮಕಾರಿಯಾಗಿದೆ ಎಂದು ಸಂತಸ ವ್ಯಕ್ತಪಡಿಸಿದರು. ಅಕಾಡೆಮಿಯ ನಿರ್ದೇಶಕರಾಗಿರುವ ಡಾಕ್ಟರ್ ಶಿವರಾಜ್ ಗುಜುರ್ಕೆರವರು ಪ್ರಾಸ್ತಾವಿಕವಾಗಿ ಮಾತನಾಡಿ, ನಮ್ಮ ಅಕಾಡೆಮಿಯು ಸತತ 10 ವರ್ಷಗಳಿಂದ ವಿದ್ಯಾರ್ಥಿಗಳಿಗೆ ಕೃಷಿಗೆ ಸಂಬಂಧಿಸಿದ ತರಬೇತಿಗಳನ್ನು ನೀಡುತ್ತಿದ್ದು, ಬಹಳಷ್ಟು ವಿದ್ಯಾರ್ಥಿಗಳು ಬಿಎಸ್ಸಿ ಅಗ್ರಿಕಲ್ಚರ್, ವೆಟರ್ನರಿ, ಹಾರ್ಟಿಕಲ್ಚರ್, ಫಾರೆಸ್ಟ್ರಿ, ಸೆರಿಕಲ್ಚರ್, ಬಿಟೆಕ್ ಡೈರಿ ಸೈನ್ಸ್ ಮತ್ತು ಇನ್ನಿತರ ಕೋರ್ಸ್ಗಳಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಪ್ರವೇಶ ಪಡೆದುಕೊಂಡಿರುತ್ತಾರೆ. ಕಳೆದ ವರ್ಷ ಮಹೇಶ್ ಸಿ ವೆಟರ್ನರಿ ವಿಭಾಗದಲ್ಲಿ ರಾಜ್ಯಕ್ಕೆ 38ನೇ ರ್ಯಾಂಕ್ ಮತ್ತು ರಾಜ್ಕುಮಾರ್ ಸಿ ಅಗ್ರಿ ವಿಭಾಗದಲ್ಲಿ ರಾಜ್ಯಕ್ಕೆ 94ನೇ ರ್ಯಾಂಕ್ ಪಡೆದುಕೊಂಡಿರುತ್ತಾರೆ. ಅದೇ ರೀತಿ ಪ್ರಸಕ್ತ ಸಾಲಿನಲ್ಲಿ ವಿದ್ಯಾರ್ಥಿಗಳು ಈ ತರಬೇತಿಯ ಸದುಪಯೋಗ ಪಡಿಸಿಕೊಂಡು ಸಿಇಟಿಯಲ್ಲಿ ರಾಜ್ಯ ಮಟ್ಟದಲ್ಲಿ ಅಗ್ರ ಶ್ರೇಣಿಯಲ್ಲಿ ಸ್ಥಾನ ಪಡೆದುಕೊಳ್ಳಬೇಕು ಎಂದು ಸ್ಫೂರ್ತಿಯ ಮಾತುಗಳನ್ನು ಹೇಳಿದರು. ಇದೇ ಸಂದರ್ಭದಲ್ಲಿ 100 ನಮೂನೆಗಳ ಕೃಷಿ ಪ್ರಾಯೋಗಿಕ ಪರೀಕ್ಷೆಯ ಸ್ಪೆಸಿಮೆನ್ ಕಿಟ್ ಅನ್ನು ಬಿಡುಗಡೆ ಮಾಡಿದರು. ಗೌರ್ಮೆಂಟ್ ಆಫ್ ಕರ್ನಾಟಕ ರೈತರ ಮಕ್ಕಳಿಗೋಸ್ಕರ ಅಂತ ಹೇಳಿ ಮುಂಚೆ ಮಾಡಿದ್ದು 45%, ಈಗಿದ್ದದು 50%. ನಾವು ಆ ಟೈಮ್ನಾಗ ಕಾಲೇಜ್ ಹೇಳ್ತಿದ್ದೇವೆ ಹುಡುಗರಿಗೆ, ಈ ಥರ ರೈತರ ಮಕ್ಕಳಿಗೆ 50% ರೆಡಿ ಮಾಡ್ಕೊಡಂತ. ಅದು ಸಿಂಪಲ್ ಸಿಲೆಬಸ್ಸು, ಐಡೆಂಟಿಫಿಕೇಶನ್ ಆಫ್ ಸ್ಪೆಷಲ್ ಕೂಡ
ಬಟ್ ಇದ್ರ ಬಗ್ಗೆ ಈ ಭಾಗದ ವಿದ್ಯಾರ್ಥಿಗಳು ಎಸ್ಪೆಷಲಿ ಕಲ್ಯಾಣ ಕರ್ನಾಟಕ ಭಾಗದ ವಿದ್ಯಾರ್ಥಿಗಳಿಗೆ ಎಲ್ಲ ಡಿಸ್ಟ್ರಿಕ್ಟ್ನವರು ಎಲ್ಲ ತಾಲೂಕಲ್ಲಿ ಸ್ಕೂಲ್ ಅವೇರ್ನೆಸ್ ಇರಲಿಲ್ಲ. ಇದು ಎಕ್ಸಾಮ್ ಅದ ಅಂತ ಇನ್ನೂ ಕೆಲವರಿಗೆ ಗೊತ್ತೇ ಇಲ್ಲ, ಇನ್ನೂ ಗೊತ್ತಿಲ್ಲ. ಸುಮಾರು ಕಲಬುರಗಿ ಸೆಂಟರ್ನಾಗ ನಿಯರ್ಲಿ 1000 ಸ್ಟೂಡೆಂಟ್ ಅದಾರೆ. ಅದರಲ್ಲಿ ಕೋಚಿಂಗ್ ಬರೋರು ಒಂದು ಸುಮಾರು 200-300 ಮ್ಯಾಕ್ಸಿಮಮ್ ಐತೆ. ಇನ್ನು 700 ಮಂದಿಗೆ ಎಕ್ಸಾಮ್ ಅದಾವ ಅಂತ ಗೊತ್ತಿಲ್ಲ. ಅವರ ಕೋಚಿಂಗ್ ಮೇಲೆ ಬರ್ತಾರೆ, ಸರ್ ಎಕ್ಸಾಮ್ ಯಾವಾಗ ಅದಾವ್ರಿ ಕೇಳಿ ಸಿಲೆಬಸ್ ಕಲಿಸ್ಕೊಡ್ತಾರೆ. ಸಿಂಪಲ್ ಸಿಲೆಬಸ್ ಐಡೆಂಟಿಫಿಕೇಶನ್ ಆಫ್ ಸ್ಪೆಸಿಮನ್ಸ್ ಕನ್ಸರ್ನ್ ವಿತ್ ದ ಫಾರ್ಮ್ ಸೈಟ್ಸ್, ಅದು ಅಗ್ರಿ ಆಗಿರ್ಬೋದು, ಹಾರ್ಟಿಕಲ್ಚರ್ ಆಗಿರ್ಬೋದು, ವೆಟರರಿ ಆಗಿರ್ಬೋದು, ಡೈರಿ ಆಗಿರ್ಬೋದು, ಫಿಶರೀಸ್ ಆಗಿರ್ಬೋದು, ಈ ಥರ ಸಂಬಂಧಪಟ್ಟ ಪರಿಕರ ಬಗ್ಗೆ ಐಡೆಂಟಿಫಿಕೇಶನ್. ಟೋಟಲಿ 50% ಆಗಿಲ್ಲ. 50%ನಲ್ಲಿ ಪ್ರತಿಯೊಂದು ಕ್ವಶನ್ಗೆ 4 ಅಂಕ ಇರ್ತಾವ. ಟೋಟಲ್ ಎಷ್ಟು ಮಾರ್ಕ್ಸ್ ಇರ್ತಾವ್ರಿ? ಭಾರಿ ಈಸಿ ಇರ್ತದೆ. ಈಸಿ ಅಂತ ರೇಟ್ ಮಾಡ್ರೆ ಡಿಫಿಕಲ್ಟ್ ಆಗ್ತದೆ. ಈಗ ನಾವು 2016 ಫಸ್ಟ್ ಟೈಮ್ ಕೋಚಿಂಗ್ ಮಾಡಿದಾಗ ಕೆಲವೊಂದು ಸ್ಪೆಷಲ್ ಕಲೆಕ್ಟ್ ಮಾಡಿದ್ವಿ. ಈ ಪ್ರೆಸೆಂಟ್ ನಮ್ಮಲ್ಲಿ ಏನಪ್ಪ ಅಂದ್ರೆ ಫೀಚರ್ಸ್ ಏನಪ್ಪ ಅಂದ್ರೆ ಟೋಟಲಿ ಒಂದು ಫಸ್ಟ್ ಮಾಡಿದ್ದು ಇಂಪಾರ್ಟೆಂಟು ಅಗ್ರಿಪ್ರಾಕ್ಟಿಕಲ್ ಸ್ಪೆಷಲ್ ಕಿಟ್ ಅಂತ ಹೇಳಿ. ಈ ಕಿಟ್ನಾಗ ಒಂದು ಕಿಟ್ನಾಗ ಸುಮಾರು 100ಕ್ಕಿಂತ ಹೆಚ್ಚಿಗೆ ಸ್ಪೆಷಲ್ಸ್ ಅದಾವೆ. ಅದು ಹುಡುಗರಿಗೆ ಬಹಳಷ್ಟು ಸ್ಕೋರ್ ಮಾಡೋಕ್ಕೆ ಹೆಲ್ಪ್ ಆಗ್ತದೆ. ಎರಡನೇದು ನಮ್ಮ ಮತ್ತೆ ಲ್ಯಾಬ್ ಮಾಡಿದ್ದೇವೆ ನಾವು, ಅಗ್ರಿ ರಿಲೇಟೆಡ್ ಸ್ಪೆಷಲ್ ಲ್ಯಾಬ್ ಅಂತ ಮಾಡಿದ್ದೀವಿ. ಅಲ್ಲಿ ಎಲ್ಲ ಥರ ಸ್ಪೆಷಲ್ ಕಲೆಕ್ಷನ್ ಅದಾವೆ, ಮ್ಯಾಕ್ಸಿಮಮ್ ಸ್ಪೆಷಲ್ ಕಲೆಕ್ಷನ್ ಅದಾವೆ. ಎಲ್ಲ ಕ್ರಾಪ್ ಲ್ಯಾಂಡ್ಸ್, ಫಾರೆಸ್ಟ್ ಲ್ಯಾಂಡ್, ಫಿಶರೀಸ್ ಎಲ್ಲ ಪ್ರತಿಯೊಂದು ವಿಭಾಗದ ಸ್ಪೆಷಲ್ ಕಲೆಕ್ಟ್ ಮಾಡಿದ್ದೀವಿ. ಅದಕ್ಕೆಲ್ಲ ಗೈಡೆನ್ಸ್ ನಮ್ಮ ರಾಘು ಬೆಕ್ಕಳಿ ಸರ್ ಮತ್ತು ಹಿರಿಯ ವಿಜ್ಞಾನಿಗಳು KVKಯಿಂದ. ಮತ್ತು ಇನ್ನೊಂದೇನಪ್ಪ ಅಂದ್ರೆ ಲೈವ್ ಸ್ಪೆಷಲ್ಸ್ ಅದಾವ, ಫೋಟೋಗ್ರಾಫ್ಸ್ ಹೇಳ್ತೀವಿ, ಸೀಡ್ ಬ್ಯಾಂಕ್ ಇದೆ ಮಾತ್ರ ಒಂದು, ಆಮೇಲೆ ಅಗ್ರಿ ಇಂಪ್ಲಿಮೆಂಟ್ಸ್ ಅದಾವ, ಆಮೇಲೆ ಫೀಲ್ಡ್ ವಿಸಿಟ್ ಮಾಡ್ತೀವಿ. ಒನ್ ಡೇ ಫೀಲ್ಡ್ ವಿಸಿಟು, ಒನ್ ಡೇ KVK ವಿಸಿಟು, ಒನ್ ಡೇ ವೆಟರ್ನರಿ ಹಾಸ್ಪಿಟಲ್ ವಿಸಿಟು, ಡೈರಿ ವಿಸಿಟು, ಈ ಥರ ಟೋಟಲಿ ಕೋರ್ಸ್ ಮುಗಿಯುವವರೆಗೂ ಹುಡುಗರಿಗೆ ಬಿಸಿ ಆಗಿರ್ತೀವಿ. ಮ್ಯಾಕ್ಸಿಮಮ್ ನಾಲೆಜ್ ಬರ್ತೀವಿ. ಹೀಗಾಗಿ ಮ್ಯಾಕ್ಸಿಮಮ್ ಮಾರ್ಕ್ಸ್ ಹೋಗ್ಬೋದು. ನೋಡಿ, ಲಾಸ್ಟ್ ಇಯರ್ ಒಂದು ಸಿಂಪಲ್ ರಿಸಲ್ಟ್. ಮತ್ತೋರ್ವ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದ ಶ್ರೀ CB ಹಿರೇಮಠ್ ಅವರು ಯಾವುದೇ ಕೋರ್ಸ್ಗಳನ್ನು ಆಯ್ಕೆ ಮಾಡಿಕೊಳ್ಳುವ ಅಭ್ಯರ್ಥಿಗಳು ಸಂಬಂಧಿಸಿದ ವಿಷಯ ತಜ್ಞ ಉಪನ್ಯಾಸಕರೊಂದಿಗೆ ಸರಿಯಾದ ಮಾರ್ಗದರ್ಶನ ಮತ್ತು ತರಬೇತಿ ಪಡೆದಲ್ಲಿ ಮಾತ್ರ ತಮ್ಮ ಗುರಿ ತಲುಪಲು ಸಾಧ್ಯವಾಗಲಿದೆ ಎಂದು ತಿಳಿಸಿದರು. ಇನ್ನೋರ್ವ ಉಪನ್ಯಾಸಕರಾದ ಶ್ರೀ ಮಂದಾರ ಹುಕ್ಕೇರಿರವರು ವಿದ್ಯಾರ್ಥಿಗಳಿಗೆ ಕಲಿಕೆಯ ಸುಲಭವಾದ ವಿಧಾನಗಳನ್ನು ಮನಮುಟ್ಟುವಂತೆ ವಿವರಿಸಿದರು. ಉಪನ್ಯಾಸಕರಾದ ಶ್ರೀ ಮಹೇಶ್ ಅರಳಿರವರು ಪ್ರಾಯೋಗಿಕ ತರಬೇತಿಗಳನ್ನು ಸದುಪಯೋಗ ಪಡೆದುಕೊಂಡು ರಾಜ್ಯ ಮಟ್ಟದಲ್ಲಿ ಅಗ್ರ ಶ್ರೇಣಿಯಲ್ಲಿ ಸ್ಥಾನ ಪಡೆದು ಅಕಾಡೆಮಿಯ ಕೀರ್ತಿ ಹೆಚ್ಚಿಸಬೇಕೆಂದು ಹೇಳಿದರು. ಅಥವಾ ಅಸಿಸ್ಟೆಂಟ್ ಅಗ್ರಿಕಲ್ಚರ್ ಆಫೀಸರ್ ಅಂತ ಸಾಕಷ್ಟು ಆಪರ್ಚುನಿಟಿಗಳಿವೆ. ಸೊ ನಮ್ಮ ಕಳೆದ ವರ್ಷ ಫಲಿತಾಂಶ ನಾವು ನೋಡಿದಾಗ ರಾಜ್ಯಕ್ಕೆ 38ನೇ ಸ್ಥಾನ. ಇದು ಸಣ್ಣ ಸಾಧನೆ ಅಲ್ಲ. ಇದಕ್ಕೆ ಜೋರಾದ ಚಪ್ಪಾಳೆ ಮಾಡಿ ಸಾಕಷ್ಟು ಜನ ಮಾಡ್ತಾರೆ. ನಾವು ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಕ್ಲಾಸ್ ಮಾಡ್ತೀವಿ, ನಾವು ಮಾಡ್ತೀವಿ, ಸುಮ್ಮನೆ ಕಾಂಪಿಟೇಟ್ ಮಾಡಕ್ಕೆ ಮಾಡ್ತಾರೆ. ಅದನ್ನ ಮಕ್ಕಳ ಹಿತದೃಷ್ಟಿಯಿಂದ ಮಾಡೋದು ಬಹಳ ಕಡಿಮೆ ಜನ. ಅದರಲ್ಲಿ ಶಿವರಾಜ್ ಭಜಕ್ಕೆ ಅವ್ರು ಹೇಳಿದ್ರು, ಈಗ ನಿಮ್ಮಂದ್ರೆ ನಾವು 100 ಸ್ಪೆಸಿಮನ್ ಫಿಲ್ಟರ್ ಸ್ಯಾಂಪಲ್ ಅನ್ನ ನಾವು ರಿಲೀಸ್ ಮಾಡಿದ್ವಿ. ನಾವು ಹೇಳಿದ್ರು ಅವರು 4 ರಿಂದ 5 ದಿವಸದಲ್ಲಿ ಕ್ಲಾಸಸ್ ಮುಗಿದೋಗುತ್ತೆ. ಏನ್ ಹೇಳ್ತಾರೆ 10 ದಿವಸ 15 ದಿವಸ ಏನ್ ಹೇಳ್ತಾರೆ. ಪ್ರಾಕ್ಟಿಕಲ್ ಕ್ಲಾಸಸ್ ಅಂದ್ರೆ ನಿಮಗೆ ಐಡೆಂಟಿಫಿಕೇಶನ್ ಮಾಡೋದು ಇಂಪಾರ್ಟೆಂಟ್ ಇರುತ್ತೆ. ಎಕ್ಸಾಮ್ ಅಲ್ಲಿ ಹೇಳಿದ್ರೆ 50 ಕ್ವಶನ್ಸ್ ಇರುತ್ತೆ, ಪ್ರತಿಯೊಂದು ಕ್ವಶನ್ಗೆ 4 ಮಾರ್ಕ್ಸ್ ಇರುತ್ತೆ ಅಂತ ಹೇಳಿದ್ರು. ಟೋಟಲ್ 200 ಅಂತ ಹೇಳಿದ್ರು. ಸೊ ನೀವು ಅದನ್ನ ನೋಡಿ ಐಡೆಂಟಿಫೈ ಮಾಡ್ಬೋದು. ಒಂದೇ ಸಲ ನೋಡಿದ ತಕ್ಷಣ ಅದನ್ನ ನೆನ್ಪಿಟ್ಕೊಳಕ್ಕಾಗಲ್ಲ. ಪ್ರತಿ ಸಲ ನೋಡ್ಬೇಕು, ಅದನ್ನ ಏನಿದೆ, ಯಾವುದಿದೆ ಇದು ಅಂತ ಐಡೆಂಟಿಫಿಕೇಶನ್ ಮಾಡೋದು ತುಂಬಾ ಇಂಪಾರ್ಟೆಂಟ್. ಈಗ ನಾವು ಬೇಸಿಕಲಿ ನಾನು ಕಂಪ್ಯೂಟರ್ ಸೈನ್ಸ್ ಲೆಕ್ಚರರ್. ಸೊ ನಾವು ಪ್ರೋಗ್ರಾಮ್ಸ್ ಅನ್ನ ಮಕ್ಕಳಿಗೆ ಎಕ್ಸ್ಪ್ಲೈನ್ ಮಾಡಿದಾಗ ಒಂದೇ ಸಲ ಎಕ್ಸ್ಪ್ಲೈನ್ ಮಾಡಿಬಿಟ್ಟಾಗ ಅದನ್ನ ಎಕ್ಸಿಕ್ಯೂಟ್ ಇನ್ ದ ಮಷೀನ್, ಕಂಪ್ಯೂಟರ್ಲಿ ಬರ್ಬಿಟ್ಟು ಎಕ್ಸಿಕ್ಯೂಟ್ ಮಾಡಬೇಕು. ಪ್ರಾಕ್ಟಿಕಲ್ ಆಗಿ ಮಾಡಿದಾಗ ಮಾತ್ರ ಅನುಭವ ಆಗುತ್ತೆ. ಸೊ ಅದನ್ನ ನೀವು ಪಾರ್ಟ್ಸ್ ಎಲ್ಲಾನು ಸ್ಪೆಸಿಫಿಕ್ ಕಿಟ್ಸ್ ಅನ್ನ ನೋಡಬೇಕು, ನೋಡಿ ಐಡೆಂಟಿಫೈ ಮಾಡಬೇಕು. ಐಡೆಂಟಿಫೈ ಮಾಡಿ ಒಳ್ಳೆ ಮಾರ್ಕ್ಸ್ ಸ್ಕೋರ್ ಮಾಡಬೇಕು. ಅವ್ರು ಹೇಳಿದ್ರು 100% ನೀವು ತೆಗಿಬೇಕು ರಿಸಲ್ಟ್ ಅಂತ ಹೇಳಿದ್ರು. ನಂದು ಒಂದು ರಿಕ್ವೆಸ್ಟ್ ನಿಮ್ಮ ಹತ್ರ ಅಂದ್ರೆ, ಕಳೆದ ವರ್ಷ 38ನೇ ಸ್ಥಾನ ರಾಜ್ಯಕ್ಕೆ ಬಂದಿದೆ.
ಈ ವರ್ಷ ದಾಖಲೆ ಫಲಿತಾಂಶ ಬರಬೇಕು. ಅಂದ್ರೆ ಅರ್ಥ ಟಾಪ್ 10 ಸ್ಟೇಟ್ ಅಲ್ಲೇ ಟಾಪ್ 10 ಬರಬೇಕು. ಸ್ಟೇಟ್ ಅಲ್ಲೇ ಟಾಪ್ 10 ಬಂದು ಚಿತ್ರ ನೋಡೋದಕ್ಕೆ ಬಹಳಷ್ಟು ಫರಕ್ ಇದೆ. ಅದಕ್ಕಾಗಿ ನೀವು ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಇಲ್ಲಿ ಇದು ಮಾಡ್ತಕ್ಕಂಥ ಒಂದು ಕೆಲಸ ಮಾಡಿದ್ದಾರೆ. ನಮ್ಮ ಭಾಗದಲ್ಲಿ ಎಲ್ಲಿ ಇರಲಿಲ್ಲ ಇದು. ನಾನು ಸುಮಾರು ಒಂದು 7-8 ವರ್ಷದಿಂದ ಬಿಜೆಪಿ ಅಕಾಡೆಮಿ ಅವ್ರ ಜೊತೆ ಕಾಂಟ್ಯಾಕ್ಟ್ ಇದೆ ನನಗೆ. ಪ್ರತಿಯೊಂದು ಸಲನೂ ಒಂದು ಇಂಪ್ರೂವ್ಮೆಂಟೇ ಇರ್ತೈತಿ. ಯಾವಾಗ ಹೋದಾಗ ನೆಕ್ಸ್ಟ್ ಈ ಇಯರ್ ಬಂದಿದ್ದೆ ನೆಕ್ಸ್ಟ್ ಇಯರ್ ಬರೋಟಿಗೆ ಒಂದು ಏನಾದ್ರು ಮಾಡಿರ್ತಾರೆ. ಅದೇ ರೀತಿಯಾಗಿ ಈ ಸಲ ಕಿಟ್ ಮಾಡಿದ್ದಾರೆ. ಅಂದರೆ ಏನಾದ್ರು ನಿಮ್ಗೆ ಯಾವಾಗಲೂ ಮನೆಗೆ ಹೋದ್ರೂ ಬಿಡಂಗಿಲ್ಲ, ಯಾವಾಗಲೂ ನೀವು ಸ್ಪೆಸಿಮೆನ್ಸ್ ನೋಡಲೇಬೇಕು ಅಂತೇಳಿ. ಯಾವಾಗ ಸ್ಪೆಸಿಮೆನ್ಸ್ ನೋಡ್ತಿರ್ತೀರಿ ಅವಾಗ ನೆನಪಾಗ್ತಿರ್ತದೆ ಅಂತ ಅನೇಕ ಹೊಸ ಯೋಜನೆಗಳನ್ನು ಹುಡುಗರಿಗೆ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಲಿ ಅಂತೇಳಿ ಬಿಜೆಪಿ ಅಕಾಡೆಮಿದವ್ರು ಮಾಡ್ತಾ ಇದ್ದಾರೆ. ಅದು ಭಾಳ ಮುಖ್ಯವಾಗಿ ಇರ್ತಕ್ಕಂಥದ್ದು. ನಾವು ನೋಡ್ತೇವೆ ನಮ್ಮಲ್ಲಿ ಹುಡುಗರು ಬರ್ತಿರ್ತಾರೆ, ಯಾರು ಬರ್ತಾರೆ ಕೋಚಿಂಗ್ಲವ್ರು ಬಂದು ನೋಡ್ತಾರೆ, ಏನೇನು ಇರ್ತಾವೆ, ಒಂದು 20 ಸ್ಪೆಸಿಮೆನ್ ಇರ್ತಾವೆ, ಒಂದ್ಸಲ ನೋಡ್ತಾರೆ ಹೋಗ್ತಾರೆ. ಹಂಗಿಲ್ಲ. ಸರ್ ಹೇಳಿದ್ರು 3 hours ವೆರಿ ಇಂಪಾರ್ಟೆಂಟ್. ಯಾವಾಗಲೂ ನೋಡಬೇಕು, ಪದೇ ಒಂದೇ ನೋಡ್ಕೊತ ಹೋದ್ರಪ್ಪ ಅಂದ್ರೆ ನಮ್ಮ ಮೈಂಡ್ ಒಳಗೆ ಫಿಕ್ಸ್ ಆಗ್ತದೆ. ಇಲ್ಲ ಅಂದರೆ ಕನ್ಫ್ಯೂಷನ್ ಆಗೋದಂಗೆ ಇರ್ತಾರೆ. 200 ಇದರೊಳಗೆ ಈಗ 200 ಮಾರ್ಕ್ಸ್ ಒಳಗೆ ಒಂದೊಂದಕ್ಕೆ 4 ಮಾರ್ಕ್ಸ್ ಇದಾವೆ. ಸಿಗುತ್ತೆ ಒಂದು ಸ್ಪೆಸಿಮೆನ್ಗೆ 4 ಮಾರ್ಕ್ಸ್ ಇರ್ತವೆ. ಪ್ರತಿಯೊಂದು ಸ್ಪೆಸಿಮನ್ ನೋಡಬೇಕು ನೀವು. ಪ್ರತಿಯೊಂದು ಸ್ಪೆಸಿಮನ್ ಕೆಲವೊಂದು ಹಂಗೆ ಮಾರ್ಕ್ಸ್ ಅವರೇಜ್ ಸ್ಟೂಡೆಂಟ್ಸ್ ಬರೆಯೋಂಗೆ ಮಾರ್ಕ್ಸ್ ಇಟ್ಟಿರ್ತಾರೆ. ಕೆಲವೊಂದು ಬಹಳಷ್ಟು ಸ್ಪೆಸಿಫಿಕ್ ಇರ್ತವೆ. ನೀವು ಅದನ್ನು ಕಂಪಲ್ಸರಿ ಸರಿಯಾಗಿ ನೋಡಿ ಅನಲೈಸ್ ಮಾಡಿದಷ್ಟೇ ನೆನ್ಪಿಡ್ತಾವೆ. ಈಗ ಬದ್ನಿಕಾಯಿ ಬೀಜ ಇರ್ತವೆ, ಮೆಣಸಿನಕಾಯಿ ಬೀಜ ಇರ್ತವೆ, ಕನ್ಫ್ಯೂಷನ್ ಒಳಗೆ ಏನಿರ್ತವೆ, ತಂಬಾಕಿನ ಬೀಜ ಇರ್ತವೆ, ಆಮೇಲೆ ಸಾಸಿವೆ ಕಾಳ ಇರ್ತವೆ. ಬಹಳಷ್ಟು ವಿಶೇಷವಾಗಿ ಇರ್ತಕ್ಕಂಥದ್ದು ನಿಮ್ಗೆ ಗೊತ್ತಿರ್ತೈತೆ. ಆದರೆ ನೀವು ಸರಿಯಾಗಿ ನೋಡ್ತಕ್ಕಂಥದ್ದು ಎಲ್ಲ ಕೆಲಸ ಮಾಡ್ಕೊಳ್ಬೋದು. ಅದಕ್ಕಾಗಿ ಏನು ಹೇಳಬೇಕಾಗಿತ್ತಪ್ಪ ಅಂತಂದ್ರೆ ನಾನು ಸರಿಯಾಗಿ ನೀವು ನೋಡ್ಕೋಬೇಕಷ್ಟೇ. ಅಗ್ರಿಕಲ್ಚರ್ ಎಲ್ಲಿ ಸ್ಟಾರ್ಟ್ ಆಗ್ತದೆ ಅಲ್ಲಿಂದ ಸ್ಪೆಸಿಮೆನ್ಸ್ ಇರ್ತವೆ. ಅವ್ರಿಗೆ ಒಂದು ವರ್ಷ ಇಲ್ಲ. ಅದ್ರ ಪ್ರಕಾರ ಆಗಿ ಸೀಡ್ಸ್ ಯಾವ ಥರ ಇದ್ದಾವೆ, ಸೀಡ್ಸ್ ಒಳಗೆ ಎಷ್ಟು ಪ್ರಕಾರಗಳು ಇದ್ದಾವೆ, ಸೀಡ್ಸ್ ಎಂಚಿಂತ ಸೀಡ್ಸ್ ಇದ್ದಾವೆ ಅಂತೇಳಿ. ಅದು ಆದ್ಮೇಲೆ ಬೀಜೋಪಚಾರಕ್ಕೆ ಬೇಕಾಗ್ತಕ್ಕಂಥ ಮಟೀರಿಯಲ್ ಇಟ್ಟಿರ್ತಾರೆ. ಬೀಜಕ್ಕೆ ಯಾವ ರೀತಿಯಿಂದ ಉಪಚಾರ ಮಾಡಬೇಕು ಏನು ಅಂತೇಳಿ. ಬಯೋ ಫರ್ಟಿಲೈಸರ್ಸ್ ಇಟ್ಟಿರ್ತಾರೆ, ಕೆಮಿಕಲ್ ಟ್ರೀಟ್ಮೆಂಟ್ಸ್ ಇಟ್ಟಿರ್ತಾರೆ. ಅದು ಆದ್ಮೇಲೆ ಗಿಡಗಳು ಬಂದಪ್ಪ ಅಂದರೆ ಕಾಳು ಕಡಿ ಎಲ್ಲ ಇಟ್ಟಿರ್ತಾರೆ. ನಮ್ಮ ಭಾಗದಲ್ಲಿ ಬೆಳೀತಕ್ಕಂಥ ಮುಖ್ಯವಾಗಿ ಇರ್ತಕ್ಕಂಥ ಬೆಳೆಗಳು ಯಾವ ಬೆಳೆ ಇದೆ ನಮ್ಮಲ್ಲಿ ಬೆಳೆದಿದೆ? ವೆರಿ ಗುಡ್. ತೊಗರಿನಾಡು ಕಲಬುರಗಿ ಯಾಕೆ ಹೇಳಿದ್ರೆ ತೊಗರಿನಾಡು ಕಲಬುರಗಿ ಯಾರು ಹೇಳಿದ್ರೆ? ಈ ಸಂದರ್ಭದಲ್ಲಿ ಅಕಾಡೆಮಿಯ ಉಪನ್ಯಾಸಕರಾದ ಕುಮಾರಿ ಶರಣಮ್ಮ ಗುಜುರ್ಕೆರವರು ಸ್ವಾಗತ ಭಾಷಣ ಮಾಡಿದರು ಮತ್ತು ಸುಷ್ಮಾ ಗುಜುರ್ಕೆರವರು ವಂದನಾರ್ಪಣೆ ನೆರವೇರಿಸಿದರು ಮತ್ತು ಶ್ರೀ ಮಹೇಶ್ ಚಿಂತನಪಳ್ಳಿ ಕಾರ್ಯಕ್ರಮದ ನಿರೂಪಣೆ ಮಾಡಿದರು. ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ಬಸವಣ್ಣನವರ ಜಯಂತಿ ಹಿನ್ನೆಲೆ ರುದ್ರಾಕ್ಷಿ ಧಾರಣೆ ಸದ್ಭಾವನಾ ಪಾದಯಾತ್ರೆ ಆಯೋಜನೆ. ಬಾಲ್ಯ ವಿವಾಹ ತಡೆಗೆ ಸಹಕರಿಸುವಂತೆ ಜಿಲ್ಲಾ ಮಕ್ಕಳ ರಕ್ಷಣಾಧಿಕಾರಿ ಮಂಜುಳಾ ಪಾಟೀಲ್ ಮನವಿ. ಹಾಸ್ಟೆಲ್ ಹೊರಗುತ್ತಿಗೆ ನೌಕರರ ಶೋಷಣೆ ತಪ್ಪಿಸುವಂತೆ ಒತ್ತಾಯಿಸಿ ಬೃಹತ್ ಪ್ರತಿಭಟನೆ. ಅಂತಾರಾಜ್ಯ ಕುಖ್ಯಾತ ಮನೆಗಳ್ಳನ ಬಂಧನ, 412 ಗ್ರಾಂ ಚಿನ್ನಾಭರಣ ಜಪ್ತಿ. ಕೃಷಿ ಸಂಬಂಧಿಸಿದ ಕೋರ್ಸ್ಗಳಿಗೆ ಹೆಚ್ಚುತ್ತಿರುವ ಬೇಡಿಕೆ, ಡಾಕ್ಟರ್ ರಾಜು ತೆಗ್ಗಳ್ಳಿ ಹೇಳಿಕೆ. ಇಲ್ಲಿಗೆ ವಾರ್ತಾ ಸಂಚಿಕೆ ಮುಕ್ತಾಯವಾಯಿತು. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ವಂದನೆಗಳು. ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್, ಸೂಪರ್ ಮಾರ್ಕೆಟ್, ಕಲಬುರಗಿ. ಶ್ರೀ ಶರಣಬಸವೇಶ್ವರ ವಿದ್ಯಾವರ್ಧಕ ಸಂಘದ ಅಡಿಯಲ್ಲಿನ ಮುಕ್ತಾಂಬಿಕಾ ಪದವಿ ಪೂರ್ವ ವಸತಿಯುಕ್ತ ವಿಜ್ಞಾನ ಮಹಿಳಾ ಮಹಾವಿದ್ಯಾಲಯ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ಶ್ರೀ ಶರಣಬಸವೇಶ್ವರ ವಿದ್ಯಾವರ್ಧಕ ಸಂಘದ ಅಡಿಯಲ್ಲಿನ ಮುಕ್ತಾಂಬಿಕಾ ಪದವಿ ಪೂರ್ವ ವಸತಿಯುಕ್ತ ವಿಜ್ಞಾನ ಮಹಿಳಾ ಮಹಾವಿದ್ಯಾಲಯ.
ಗುಣಮಟ್ಟ ಶಿಕ್ಷಣ ನೀಡುತ್ತಿರುವ ಈ ಕಾಲೇಜಿನಲ್ಲಿ ಎಸ್ಎಸ್ಎಲ್ಸಿ ಫಲಿತಾಂಶದ ನಂತರ ಪಿಯುಸಿ ಪ್ರಥಮ ವರ್ಷಕ್ಕೆ ಪ್ರವೇಶಗಳು ಪ್ರಾರಂಭವಾಗುತ್ತಿವೆ. ಸುಸಜ್ಜಿತ ಹವಾನಿಯಂತ್ರಿತ ಕ್ಲಾಸ್ ರೂಮ್ಗಳು, ಎಲ್ಸಿಡಿ ಸ್ಮಾರ್ಟ್ ಕ್ಲಾಸ್ಗಳು, ಪರಿಣಿತ ಅಧ್ಯಾಪಕರಿಂದ ಬೋಧನೆ ಮತ್ತು ಉಚಿತ ಸಿಇಟಿ ತರಬೇತಿ, ಆಧುನಿಕ ಸಲಕರಣೆ ಹೊಂದಿದ ವಿಷಯವಾರು ಸುಸಜ್ಜಿತ ಪ್ರಯೋಗಾಲಯ, ಬೃಹತ್ ಗ್ರಂಥ ಭಂಡಾರ ಹೊತ್ತಿರುವ ಗ್ರಂಥಾಲಯ ಸೌಲಭ್ಯ, ಎಸ್ಡಿಆರ್ ಮಾದರಿಯಂತೆ ವರ್ಗಗಳು, ಪರೀಕ್ಷೆಗಳು ಮತ್ತು ಪ್ರತಿನಿತ್ಯ ಗೃಹಪಾಠ ನಡೆಸಲಾಗುವುದು. ವಿದ್ಯಾರ್ಥಿನಿಯರಿಗಾಗಿ ಸಕಲ ಆಧುನಿಕ ಸೌಲಭ್ಯ ಹೊಂದಿರುವ ಹಾಸ್ಟೆಲ್ ವ್ಯವಸ್ಥೆ ಮತ್ತು ಮುಂದೆ ಬಿಎಸ್ಸಿ ಅಗ್ರಿಯಲ್ಲಿ ಆಸಕ್ತಿ ಇರುವವರಿಗೆ ಕೃಷಿ ಜ್ಞಾನದ ಕ್ಲಾಸುಗಳು, ಕೃಷಿ ಕುರಿತಾದ ಮಾಹಿತಿ, ಮಾರ್ಗದರ್ಶನ ನೀಡಲಾಗುವುದು. ಎಸ್ಎಸ್ಎಲ್ಸಿ ಫಲಿತಾಂಶದ ನಂತರ ಪಿಯುಸಿ ಪ್ರಥಮ ವರ್ಷಕ್ಕೆ ಪ್ರವೇಶಗಳು ಪ್ರಾರಂಭವಾಗುತ್ತಿವೆ. ಯಾವುದೇ ಡೊನೇಷನ್ ಇಲ್ಲ. ಹಿಂದೆ ನಿಮ್ಮ ಸ್ಥಳ ಕಾಯ್ದಿರಿಸಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ. ಪ್ರಾಂಶುಪಾಲರು ದೂರವಾಣಿ ಸಂಖ್ಯೆ 08472273411 ಮತ್ತು 231192.